ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾಂ. ನಮ್ಮ ಮನಸ್ಸು ಪ್ರಸಂಗಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತೆ. ಪ್ರಸಂಗವನ್ನು ದಾಟಿ ಮನಸ್ಸಿನ ಒಂದು ಭಾಗ ಯೋಚನೆ ಮಾಡಿದರೂ ಕೂಡ ಪ್ರಸಂಗವನ್ನು ಮೀರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ನಿನ್ನೆಯ ಚಿಂತನೆ. ಗೊತ್ತಿದೆ ಎಲ್ಲ ಸಜ್ಜನ ಬಂಧುಗಳು ಕೇಳ್ತಾ ಇರ್ತಾರೆ ಅಂತ, ಆದರೆ ಆ ಹೇಳೋ ಉತ್ಸಾಹವೇ ಬರಲಿಲ್ಲ. ಕಾರಣ ಎದುರುಗಡೆ ಕುಳಿತಿದ್ದಿದ್ದು ಎರಡು ಪುಟ್ಟ ಹುಡುಗಿಯರು. ನಾ ಏನು ಹೇಳ್ತಾ ಇದ್ದೇನೆ ಅನ್ನೋದು ಗೊತ್ತಾಗದ ಪುಟ್ಟ ಹುಡುಗಿಯರು. ಕೂತ್ಕೊಳ್ಬೇಡಿ ಅಂತ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ. ಆಯಿತು ಕೂತ್ಕೊಳ್ಳಿ ಅಂತ ಹೇಳಿದರೆ ಕೂತ್ಕೊಳ್ಳಿ ಅಂತ ಹೇಳಿದರೆ ನಾ ಹೇಳಿದ್ದು ಅವ್ರಿಗೆ ಅರ್ಥ ಆಗಲ್ಲ, ಬಹಳ ಕಷ್ಟ ಆಗತ್ತೆ. ಇವರಿಗೆ ಅನುಕೂಲವಾಗಿ ವಾಕ್ಯವನ್ನು ಸಂಯೋಜನೆ ಮಾಡಬೇಕು, ಅಥವಾ ಅದೃಶ್ಯ ಪ್ರೇಕ್ಷಕರು, ಅದೃಶ್ಯ ಶ್ರೋತೃಗಳು, ನಮ್ಮ ಊಹೆಗೆ ನಿಲುಕುವ ಶ್ರೋತೃಗಳನ್ನು ಕುರಿತು ನಾವು ಚಿಂತನೆ ಮಾಡಬೇಕು ಅನ್ನೋದು ಮನಸ್ಸು ಗೊಂದಲದಲ್ಲಿ ಸಿಲುಕಿ ಹೀಗಾಯಿತು. ಯಾಕೆ ಉತ್ಸಾಹ ಇಲ್ಲ, ಸುಸ್ತಾಯ್ತಾ ಅಂತ? ಇಲ್ಲ, ಸುಸ್ತೇನಾಗಿರಲಿಲ್ಲ. ಆದರೆ ಇದ್ದದ್ದೇ ಹಾಗೆ ಅದು. ಇರಲಿ. ಸ್ವಾಮಿಗಳ ಬಗ್ಗೆ ಯಾವತ್ತು ಮಾತನಾಡಿಲ್ಲ ನಾನು. ಸ್ವಾಮಿಗಳ ಬಗ್ಗೆ ಯಾವತ್ತು ಮಾತನಾಡಿಲ್ಲ. ಅವಾಗವಾಗ ನಾನು ಸ್ವಾಮಿಗಳ ಬಗ್ಗೆ ಮಾತಾಡ್ತಾನೇ ಇರ್ತೇನೆ. ಆದರೂ ವಿಶೇಷ ಮಾತನಾಡೋಣ. ವೇದಾವರ ಸ್ವಾಮಿಗಳ ಬಗ್ಗೆ ಮಾತಾಡೋಣ. ನಮ್ಮ ಕೃಷ್ಣ ಪ್ರಸಾದ್ ಗುತ್ತಿಯವರು, ಆಮೇಲೆ ಭೂಷಣ್ ಕವಿ ಅವರು ಕೇಳಿದ್ರು. ಅದಕ್ಕಿಂತ ಮೊದಲೇ ನಾನು ಹೇಳಿದ್ದೆ ನಾನು ಸ್ವಾಮಿಗಳ ಬಗ್ಗೆ ಇವತ್ತು ಮಾತನಾಡಬೇಕಿದೆ ಅಂತ. ವಸ್ತುತಃ ಇವತ್ತಿನ ಇಡೀ ಸೆಷನ್ನನ್ನು ಸ್ವಾಮಿಗಳಿಗೆ ಮೀಸಲಾಗಿಟ್ಟರೆ ಅದು ದೇವರಿಗೆ ಪ್ರಿಯವೇ ಆಗತ್ತೆ ಅಂತ ಭರವಸೆ. ನೋಡೋಣ, ಸಾಧ್ಯವಾದಷ್ಟು ಸ್ವಾಮಿಗಳ ಬಗ್ಗೆ ಮಾತಾಡೋಣ. ಅವರು ವಾಲ್ಮೀಕಿ ರಾಮಾಯಣ ಅಂತ ಹೇಳಿದರೆ ಅವರು ವಾಲ್ಮೀಕಿ ರಾಮಾಯಣದಷ್ಟು ಯಾವುದರಿಂದಲೂ ಇನ್ಫ್ಲೂಯೆನ್ಸ್ ಆಗಿರಲಿಲ್ಲ. ಕಾರಣ ಏನು ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಕರುಣಾರಸ ಹೆಚ್ಚು, ರೌದ್ರಕ್ಕಿಂತ, ಶೃಂಗಾರಕ್ಕಿಂತ ವಿಪ್ರಲಂಭ ಶೃಂಗಾರ ಜಾಸ್ತಿ. ವಿಪ್ರಲಂಭ ಶೃಂಗಾರ ಅಂತ ಹೇಳಿದರೆ ಪ್ರಿಯನಿಂದ ಅಥವಾ ಪ್ರಿಯಳಿಂದ ದೂರ ಆದ ವ್ಯಕ್ತಿಯ ಸ್ವಗತ, ಅದನ್ನು ವಿಪ್ರಲಂಭ ಶೃಂಗಾರ ಅಂತ ಕರೀತಾರೆ. ವಿಪ್ರಲಂಭ ಶೃಂಗಾರ ಅದೇ ಹೆಚ್ಚು ರಾಮಾಯಣದಲ್ಲಿ. ಆ ಕರುಣಾರಸ ಅವರಿಗೆ ಬಹಳ ಇಷ್ಟ. ಯಾಕೆಂದರೆ ಅವರು ಚಿಕ್ಕಂದಿನಿಂದ ಕರುಣಾರಸ ಪೂರ್ಣರು. ಅವರು ಚಿಕ್ಕಂದಿನಲ್ಲಿ 5-6 ವರ್ಷದ ಹುಡುಗ ಬಾವಿಗೆ ಬಿದ್ದಾಗ ಒಬ್ಬ ಹೊಲೆಯ ಅವರನ್ನು ರಕ್ಷಿಸಲಾಗದೆ ಬಾವಿಯ ಮೇಲೆ ನಿಂತು ಕೂಗ್ತಾ ಇದ್ದಾನೆ, ಯಾರಾದರೂ ಕಾಪಾಡೋರಿದ್ದರೆ ಬನ್ನಿ, ಯಾರಾದರೂ ಕಾಪಾಡೋರಿದ್ದರೆ ಬನ್ನಿ, ಏರಾಂಡಲ ಬಲ್ಲೆ, ಏರಾಂಡ್ಲ ಬಲ್ಲೆ ಅಂತ ಹೇಳಿ ಕೂಗ್ತಾ ಇದ್ದಾನೆ ಅವನು. ಇವ್ರಿಗೆ ಆಗಲಲ್ಲ, ಇವನೇ ನನ್ನ ರಕ್ಷಿಸ್ಬೋದಿತ್ತಲ್ಲ ಅಂತ.
ಆಮೇಲೆ ಅವ್ರ ಚಿಕ್ಕಪ್ಪ ಬಂದು ಅವನನ್ನು ವೆಂಕಟರಾಮ ಕೆಳಗಡೆ ಬಿದ್ದಾಗ ರಕ್ಷಣೆ ಆಯಿತು. ರಕ್ಷಣೆ ಆದಮೇಲೆ ಆ ಪುಟ್ಟ ಹುಡುಗನಿಗೆ ಪ್ರಶ್ನೆ ಬಂತು. ತಾಯಿಯನ್ನು ಕೇಳಿದ, ಯಾಕೆ ಅವನಿಗೆ ಈಜು ಬರೋದಿಲ್ವಾ? ಕೋಟಿ ಅಂತನೋ ಏನೋ ಅವನ ಹೆಸರು. ಕೋಟಿಗೆ ಈಜು ಬರೋದಿಲ್ವಾ? ನಮಗಿಂತ ಚೆನ್ನಾಗಿ ಈಜು, ಮತ್ತೆ ಯಾಕೆ ಅವನು ಇಳಿಲಿಲ್ಲ? ಅವನು ಮುಟ್ಟಬಾರದು ಅಷ್ಟೇ. ಆಮೇಲೆ ದೊಡ್ಡವರಾಗಿ ಬೆಳೀತಾ ಇದ್ದ ಹಾಗೆ ಅವರಿಗೆ ಹಾಕಿರುವ ನಿಷೇಧವನ್ನು ಒಂಥರಹ ಅವರು ಸ್ವೀಕರಿಸಲಿಕ್ಕಾಗಲಿಲ್ಲ. ಧರ್ಮಶಾಸ್ತ್ರಗಳನ್ನು ಅವರು ನೋಡಿದಾಗ ಅವರಿಗೆ ಅನುಕೂಲವಾದ ಮಾತುಗಳೇ ಸಿಕ್ಕಿ ಬಿದ್ದುವು. ಉತ್ಸವದಲ್ಲಿ ಆಮೇಲೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅವರಿಗೆ ಮೈಲಿಗೆ ಇಲ್ಲ ಅಂತ. ಆಮೇಲೆ ನಾವು ಒಂದು ಸ್ವಲ್ಪ ಇತಿಹಾಸವನ್ನು ನೋಡಬೇಕಿತ್ತು. ಇತಿಹಾಸದಲ್ಲಿ ಏನಾಯಿತು ಅಂದರೆ, ಮೊದಲು ಒಂದು ಕಾಲದಲ್ಲಿ ಯಾರು ತಪ್ಪು ಮಾಡ್ತಾ ಇದ್ರು ಅವ್ರನ್ನ ಊರು ಹೊರಗಡೆ ಇಡ್ತಾ ಇದ್ರು. ತಪ್ಪು ಮಾಡುತ್ತಿದ್ದರೆ ಊರ ಹೊರಗಡೆ ಇಡ್ತಾ ಇದ್ರು. ಯಾವತ್ತೂ ಕೂಡ ಅಷ್ಟೇ. ಆ ಊರ ಹೊರಗಡೆ ಇಡ್ತಾ ಇದ್ದದ್ದು ಏನಾಗ್ತಾ ಇತ್ತು, ಅಪರಾಧಿಗಳನ್ನು. ಆಮೇಲೆ ಮುಸಲ್ಮಾನರ ದಾಳಿ ಆದಾಗ ಎಲ್ಲರನ್ನೂ ಸೇರಿಸಿ ಇಟ್ಬಿಟ್ರು. ಇವರು ಬ್ರಾಹ್ಮಣರು ಕೂಡ ಅದನ್ನು ಕಣ್ಣು ಮುಚ್ಚಿ ಅದನ್ನು ಒಪ್ಕೊಂಡ್ಬಿಟ್ರು. ಹೀಗಾಗಿ ಬಹಳ ಸಂಖ್ಯೆಯ ಜನ ದೂರ ಉಳಿಯುವ ಹಾಗೆ ಆಯಿತು. ಬಹಳ ಸಂಖ್ಯೆಯ ಜನ ದೂರ ಉಳಿಯುವ ಹಾಗೆ ಆಯಿತು. ಅವಾಗಿನ ಕ್ಷತ್ರಿಯರೆಲ್ಲರನ್ನೂ ಕೂಡ, ಅನೇಕ ಜನ ಕ್ಷತ್ರಿಯರನ್ನು ಅವರು ದೂರ ಇಟ್ಟರು, ಬಹಿಷ್ಕಾರ ಹಾಕುವಂತೆ ಮಾಡಿಬಿಟ್ರು. ಅದು ಬಹಳ ಸಮಸ್ಯೆ ಆಯಿತು ಭಾರತಕ್ಕೆ. ಈ ತರಹದ ಸಂಗತಿಗಳನ್ನೆಲ್ಲ ಹೇಳ್ತಾ ಇದ್ದರು. ನಾನು ಸ್ವಾಮಿ ಒಂದೇ ಗೊತ್ತಾಗ್ಬಿಟ್ಟಿತ್ತು ನನಗೆ, ದೇವರು ಒಂದು ಪ್ರಜ್ಞೆಯನ್ನು ಕೊಟ್ಟಿದ್ದ. ಕೇವಲ ಪುಸ್ತಕದ ನಾಲೆಜನ್ನು ಇವರಿಂದ ಪಡೆಯೋದು ಬೇಕಾಗಿಲ್ಲ, ಜೀವನದ ಪಾಠವನ್ನು ಕಲಿಬೇಕು, ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ನನ್ನ ಪ್ರಶ್ನೆಗಳು ಹೆಚ್ಚು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇರ್ತಾ ಇತ್ತು ಪೇಜಾವರ ಸ್ವಾಮಿಗಳ ಹತ್ತಿರ. ಅದರಿಂದಾಗಿ ನಾನು ನ್ಯಾಯಸುಧಾ ಅವರ ಹತ್ರ ಕಲೀಲಿಲ್ಲ ಅಂತ ಹೇಳಿದ್ರು ತಪ್ಪಲ್ಲ. ಆದರೆ ನಾನು ಇತಿಹಾಸವನ್ನೇ ಹೆಚ್ಚು ಅವ್ರ ಹತ್ತಿರ ತಿಳಿದುಕೊಂಡದ್ದು. ಒಬ್ಬ ವೇದಾಂತಿ ಹೇಗೆ ಇರ್ತಾನೆ, ಹೇಗೆ ಇರಬಲ್ಲ, ಹೇಗೆ ಇರಬಹುದು ಅಂತ ನಾನು ಪೇಜಾವರ ಸ್ವಾಮಿಗಳನ್ನು ಹಲವಾರು ದೃಷ್ಟಿಕೋನ ನೋಡೋದು. ಮೊದಲು ಬೇರೆ ಮಠದಲ್ಲಿದ್ದು ಅವರನ್ನು ನೋಡಿದ್ದು. ಆವಾಗ ಅನೇಕ ತಪ್ಪು ಕಲ್ಪನೆಗಳು ಅವ್ರ ಬಗ್ಗೆ ಇತ್ತು. ಆಮೇಲೆ ಪೂರ್ಣ ವಿದ್ಯಾಪೀಠಕ್ಕೆ ಹೋದಾಗ ದೂರದಿಂದ ನೋಡಿದ್ದು, ಆಮೇಲೆ ಹತ್ತಿರದಿಂದ ನೋಡಿದ್ದು, ಆಮೇಲೆ ಓದು ಮುಗಿದ ಮೇಲೆ ನೋಡಿದ್ದು. ಹೀಗೆ ಹಲವಾರು ದೃಷ್ಟಿಕೋನಗಳಲ್ಲಿ ಸುಮಾರು 1991 ಕೊನೆಯಿಂದ 92ರಲ್ಲೆಲ್ಲ ಅವರನ್ನು ನೋಡಿದ್ದೇನೆ. ಅದರಿಂದಾಗಿ ಬಹಳ ವಿಷಯ ಇದೆ ಅವ್ರ ಬಗ್ಗೆ ಹೇಳಲಿಕ್ಕೆ. ಅದನ್ನು ನಾವು ನಂತರ ನೋಡೋಣ. ಈಗ ರಾಮಾಯಣದ ಬಗ್ಗೆ ಒಂದಿಷ್ಟು 10 ಅವತಾರಗಳನ್ನು ಪ್ರಮುಖವಾಗಿ ಹೇಳುತ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ನಮ್ಮ ಯುಗದಿಂದ ದೂರವಾಗಿರುವ ಆದರೆ ಉಪಾಸನೆಗೆ ಬೇಕಿರುವ ರೂಪಗಳು: ವರಾಹ, ಆಮೇಲೆ ಮನ್ವಂತರಕ್ಕೆ ಹತ್ತಿರವಾದ ಮನ್ವಂತರ ಪ್ರವರ್ತಕವಾದ ರೂಪಗಳು, ಈ ತರಹದ ರೂಪಗಳು. ಕೂರ್ಮ, ಮತ್ಸ್ಯ, ಈ ಮನ್ವಂತರಕ್ಕೆ ಕಾರಣ ಮತ್ಸ್ಯ ರೂಪ. ವಾಮನ ಈ ಮನ್ವಂತರದಲ್ಲಿ ಆಗಿರತಕ್ಕಂಥದ್ದು. ಆಮೇಲೆ ಸುಮಾರು 21ನೆಯ ತ್ರೇತಾಯುಗದಲ್ಲಿ ಆದ ಪರಶುರಾಮ, 24ನೆಯ ದ್ವಾಪರ ಯುಗದಲ್ಲಿ 24ನೆಯ ತ್ರೇತಾಯುಗದಲ್ಲಿ ಆದ ರಾಮ, 28ನೆಯ ದ್ವಾಪರ ಯುಗದ ಕೊನೆಯಲ್ಲಿ ಕಲಿಯುಗಕ್ಕೆ ಅಡ್ಜಸ್ಟ್ ಆಗಿ, ಅಂದರೆ ಕಲಿಯುಗಕ್ಕೆ ಸೇರಿಕೊಂಡಿದ್ದ ಯುಗದಲ್ಲಿ
ಬಂದ ಕೃಷ್ಣ, ಆಮೇಲೆ ಮುಂದೆ ಬರುವ ಬುದ್ಧ, ನಂತರ ಕೃಷ್ಣ ಆದ ಮೇಲೆ ಬರುವ ಬುದ್ಧ, ಬುದ್ಧ ಆದ ಮೇಲೆ ಮುಂದೆ ಬರುವ ಕಲ್ಕಿ. ಈ ಅವತಾರಗಳನ್ನು ಇಷ್ಟನ್ನು ಹೇಳಿದೆ. ಇಲ್ಲಿ ವಿಶೇಷವಾಗಿ ರಾಮ ಹಾಗೂ ಕೃಷ್ಣಾವತಾರವನ್ನು ಹೇಳಿದ್ದಾರೆ. ರಾಮಾವತಾರಕ್ಕಿಂತ ವಿಸ್ತಾರವಾಗಿ ಕೃಷ್ಣಾವತಾರ, ಕೃಷ್ಣಾವತಾರ ಕಾಲದಲ್ಲಿ ಬರುವ ವೇದವ್ಯಾಸರ ಚಿಂತನೆಯನ್ನು ಇಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಈ ಯುಗಕ್ಕೆ ಅತ್ಯಂತ ಹತ್ತಿರ. ಆದ್ದರಿಂದ ರಾಮಾವತಾರದ ಕಾಲದಲ್ಲಿ ಪ್ರಮುಖವಾಗಿ ಏನು ನಿರ್ಣಯ ಮಾಡಬೇಕಾಯಿತು ಅದನ್ನು ಹೇಳಿದ್ದಾರೆ. ಅದನ್ನು ನಾವು ಇಲ್ಲಿ ಮುಂದೆ ವಿಸ್ತಾರವಾಗಿ ನೋಡಲಿದ್ದೇವೆ. ದೇವರು ಪ್ರತಿ ಬಾರಿ ಅವತಾರ ಮಾಡುವಾಗ ದೇವತೆಗಳು ಬಂದು ಕಾರಣವನ್ನು ಭಿನ್ನವಿಸಿಕೊಳ್ಳಬೇಕು. ಆ ಕಾರಣ ಗಟ್ಟಿಯಾಗಿ ಇರಬೇಕು. ದೇವರು ಬಂದದ್ದಲ್ಲದೆ ಬೇರೆಯವರಿಂದ ಸಾಧ್ಯ ಇಲ್ಲ ಅಂತ ಇರಬೇಕು. ಹಾಗಿದ್ರೆ ಮಾತ್ರ ದೇವರು ಬರೋದು. ಮತ್ತೆ ಒಂದು ಸರ್ತಿ ದೇವರು ಬರಬೇಕು ಅಂತಂದರೆ ಅದರ ಹಿಂದೆ ಹಲವಾರು ವರಗಳು, ಹಲವಾರು ಶಾಪಗಳು, ಹಲವರ ಪಕ್ವತೆ, ಹಲವರ ಅಪಕ್ವತೆ, ಹಲವರ ಸಾಧಕರ ವಿಘ್ನದ ನಾಶ ಎಲ್ಲ ಆಗಬೇಕು. ಅವತಾರ ರೂಪ ಅನ್ನೋದು ಆ ಕಾಲದ ಸಜ್ಜನ ಭಾಗ್ಯವಂತರ ವಿಘ್ನ ನಿವಾರಣೆ ಆಗುತ್ತೆ. ಮತ್ತೆ ಬಿಂಬರೂಪವನ್ನು ಚಿಂತನೆ ಮಾಡಲೇಬೇಕು ಅವರು. ಅದರಿಂದಾಗಿಯೇ ಕಪಿಲ ಆಗಲಿ, ರಾಮ ಆಗಲಿ, ಕೃಷ್ಣ ಆಗಲಿ ಭೂಮಿಯಲ್ಲಿ ಇದ್ದಾಗ ಋಷಿಗಳೆಲ್ಲ ಯಾಕಿಲ್ಲೇ ಇರಲಿಲ್ಲ? ದೇವರು ಸುತ್ತಾನೆ ಇರಬಹುದಿತ್ತಲ್ಲ? ಇಲ್ಲ, ದೇವರು ವಿಘ್ನ ಪರಿಹಾರ ಮಾಡಿದ. ಅವರು ಒಳಗಡೆ ಇರುವ ದೇವರನ್ನು ಕಾಣಲೇಬೇಕು. ದೇವರು ಅಂತ ಗೊತ್ತಿದ್ದ ಮೇಲೆ ಋಷಿಗಳೆಲ್ಲ, ಅಗಸ್ತ್ಯರೇ ಮೊದಲಾದವರು ಬಂದು ಹೋಗಿ ಮಾಡ್ತಾ ಇದ್ರು. ಯಾಕೆ? ರಾಮನ ಹತ್ತಿರ. ದುರ್ವಾಸರೇ ಮೊದಲಾದವರು ಕೃಷ್ಣನ ಹತ್ರ ಬಂದು ಹೋಗಿ ಯಾಕೆ ಮಾಡ್ತಾ ಇದ್ರು? ಅಗಸ್ತ್ಯರು ರಾಮನ ಹತ್ತಿರ ಬರ್ತಾ ಇದ್ರು, ರಾಮ ಅಗಸ್ತ್ಯರ ಹತ್ರ ಹೋಗ್ತಾ ಇದ್ದ. ಯಾಕೆ ಹೀಗೆ ಹೋಗಿ ಬರೋದು? ದೇವರು ಅಂತ ಗೊತ್ತಾದ ಮೇಲೆ ಅಲ್ಲೇ ಇರಲ್ವೇ? ಮುಕ್ತಿಯಲ್ಲಿ ಹೇಗೆ ಸಾಲೋಕ್ಯ ಇರ್ತದೋ ಹಾಗೆ ಇಲ್ಲಿ ಸಾಮೀಪ್ಯ ಅಂತ ಹೇಳಿ ಇಲ್ಲೇ ಯಾಕೆ ಇರಬಾರ್ದಿತ್ತು? ಅಂತರ್ದೃಷ್ಟಯ ಋಷಯ ಅಂತ ಒಳಗಡೆಯೇ ಕಾಣಬೇಕು. ಹೊರಗಡೆಯ ಅವತಾರ ರೂಪ ವಿಘ್ನ ಪರಿಹಾರ ಮಾಡುತ್ತೆ. ಇದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆಚಾರ್ಯರು ಆವಿಷ್ಕರಿಸಿಕೊಟ್ಟ ಪ್ರಮೇಯ. ಇಲ್ಲ ಅಂದರೆ ನಮಗೆ ಆ ಪ್ರಶ್ನೆ ಯಾವತ್ತಿಗೂ ಇರುವಂಥದ್ದೇ. ಅವನೇನ್ರಿ ಕರ್ದಮ ಹುಟ್ಟಿದ ಕೂಡಲೇ, ಕಪಿಲ ಹುಟ್ಟಿದ ಕೂಡಲೇ ನಮಸ್ಕಾರ ಹಾಕಿ ಹೊಟ್ಟೋಗದ? ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಾನೆ, ಆ ನೆಪದಿಂದಲಾದರೂ ಇರಬಾರ್ದೆ ಅಂತೆಲ್ಲ ಪ್ರಶ್ನೆ ಬಂದರೆ ಇದೇ ಉತ್ತರ. ಹೀಗಾಗಿ ಈ ರೂಪಗಳು ವಿಘ್ನ ಪರಿಹಾರಕ್ಕಾಗಿ ಬರ್ತಾವೆ. ಅಂದರೆ ವಿಘ್ನ ದೊಡ್ಡದಾಗಿರಬೇಕು. ಈ ವಿದೇಶಿಯರು, ವಿಶೇಷತಃ ಹಾಲಿವುಡ್ಡಿನಲ್ಲಿ ಚಿತ್ರ ಯಾಕೆ ಬರಬೇಕು ಅಂತ ಹೇಳಿದ್ರೆ ಅವ್ರದ್ದೊಂದು ಫಾರ್ಮುಲಾ ಇದೆ. ಒಂದು ಸಮಸ್ಯೆ ಇರಬೇಕು, ಅದಕ್ಕೊಂದು ಪರಿಹಾರ ಇರಬೇಕು. ಸಮಸ್ಯೆ ಹಾಗೂ ಪರಿಹಾರವನ್ನು ಜೋಡಿಸೋದಿದೆಯಲ್ಲ ಅದೇ ಕಥೆ ಅಂತ ಅವರು. ಸ್ಟೋರಿ ಅಂದರೆ ನಮ್ಮ ತರಹ ಕಥೆ ಅಂತ ಹೇಳಿದರೆ, ನಮ್ಮಲ್ಲಿ ಹೇಗೆ ಕಥೆ ಅಂತ ಹೇಳಿದರೆ ಅದರಲ್ಲಿ ಉದ್ಧಾರ, ಅದರಲ್ಲಿ ಅನೇಕ ಭಾವನೆಗಳ ಮಿಶ್ರಣ, ಉಕ್ತಿ ಸೌಂದರ್ಯ ಎಲ್ಲ ಇರಬೇಕು. ನಮ್ಮಲ್ಲಿ ಪ್ರಾಚೀನ ಭಾರತದಲ್ಲಿ ಕಥಾ ಅಂತ ಹೇಳಿದ್ರೆ ಹಾಗೆ, ಅವರಲ್ಲಿ ಕಥೆ ಅಂತ ಹೇಳಿದ್ರೆ ಹಾಗಲ್ಲ. ಒಂದು ಪ್ರಾಬ್ಲಮ್ಮು, ಒಂದು ಸಾಲ್ವೇಷನ್. ನಮ್ಮಲ್ಲಿ ಅದು ಒಂದು ಭಾಗ ಅಷ್ಟೇ. ರಾಮ ಬಂದ, ರಾವಣ ಅನ್ನುವ ಸಮಸ್ಯೆ ಇತ್ತು, ರಾಮ ಅನ್ನುವ ಪರಿಹಾರ ಬಂತು. ರಾವಣ ಭೇಟಿಯಾಗಲಿಕ್ಕೆ ಕೈಕೇಯಿ ಎನ್ನುವ ಒಂದು ಮಧ್ಯದ ವ್ಯಕ್ತಿ, ಅದು ಮೀಟಿಂಗ್ ಪಾಯಿಂಟನ್ನು ಅರೇಂಜ್ ಮಾಡುವಂಥದ್ದು ಕೈಕೇಯಿ. ಅಷ್ಟೇನಾ? ಇಲ್ಲ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸೋದು. ಅದರಲ್ಲಿ ಬೇರೆ ಬೇರೆ ಸೌಂದರ್ಯಗಳಿದೆ, ಬೇರೆ ಬೇರೆ ರಸಗಳಿದೆ, ಎಲ್ಲ ಇದೆ. ಇದು ನಮಗೂ ಮತ್ತು ಅವ್ರಿಗೂ ಇರುವಂತಹ ಡ್ರಾಸ್ಟಿಕ್ ಡಿಫ್ರೆನ್ಸ್. ವಿದೇಶಿಯರು ಕಥೆ ಅಂತ ಹೇಳಿದರೆ ಅವರು ಚಿಂತನೆ ಮಾಡೋದೇ ಹೀಗೆ. ಅವರ ಕಥಾ ಮೀಮಾಂಸೆ ಏನಿದೆ ಅದನ್ನು ರೂಪಿಸಿದ್ದು ಅವನೊಬ್ಬ ಇದ್ದಾನೆ, ಪವರ್ ಆಫ್ ಕಾರ್ನರ್ ಅಂತ ಹೇಳಿ, ಕಾರ್ನರ್ ಆಫ್ ಪವರ್ ಅಂತ ಹೇಳಿ ಒಬ್ಬ ಅವರ ರಾಜಕೀಯ ಚಿಂತಕ ಒಂದು ಕಾದಂಬರಿಯನ್ನು ಬರೆದಿದ್ದಾನೆ. ಅದರ ಮೇಲೆ ಅವ್ರದ್ದು ಡೆವಲಪ್ ಆಗಿದೆ. ಸಾಹಿತಿಗಳೇ ಬೇಕಲ್ಲ,
ಅದು ನಾಟಕ ಆಗಲಿ, ನಾಟಕ ಮುಂದುವರೆದಿರೋದು ಚಿತ್ರ ಆಗಲಿ, ಸಾಹಿತಿಗಳೇ ಇರಬೇಕು ಮೂಲದಲ್ಲಿ. ಅವನು ರೂಪಿಸಿದ್ದು ಇದು. ಒಂದು ಕಥೆ ಅಂತಂದರೆ ಒಂದು ಸಮಸ್ಯೆ ಇರಬೇಕು, ಆ ಸಮಸ್ಯೆಯನ್ನು ಪರಿಹಾರ ಮಾಡುವ ಒಂದು ಶಕ್ತಿ ಬೇಕು. ನೀವು ಯಾವುದೇ ಈ ಫಾರ್ಮುಲಾ ಎಲ್ಲಿ ಬೇಕಾದ್ರೆ ಅಪ್ಲೈ ಮಾಡಿ. ನಮ್ಮಲ್ಲಿ ಹಾಗಿಲ್ವೇ ಇಲ್ಲ. ರಾಮಾಯಣ ಅದು ಕೂಡ ಒಂದು ಭಾಗ, ಅದು ಅಷ್ಟೇ ಅಲ್ಲ ಕಥೆ. ಹೀಗಾಗಿ ವಿಘ್ನವನ್ನು ಪರಿಹಾರ ಮಾಡಲಿಕ್ಕೆ ಬರುತ್ತೆ ನೋಡಿ. ಅದಕ್ಕೆ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಕೇವಲ ವಿಘ್ನ ಪರಿಹಾರ ಮಾತ್ರ ಅಲ್ಲ, ದೇವತೆಗಳ ಸಾಧನೆಯ ಬಿತ್ತರವೂ ಇದೆ. ಅದರಿಂದಾಗಿ ರಾಮ ಹಾಗೂ ಕೃಷ್ಣ ವಿಶೇಷ. ಅವರು ಬ್ರಹ್ಮನ ಒಂದು ದಿನದಲ್ಲಿ ಈ ಮನ್ವಂತರದಲ್ಲಿ ನಡೆಯುವ ರಾಮಾವತಾರ ಮತ್ತು ಕೃಷ್ಣಾವತಾರ ಒಂದು ಬಾರಿ ಮಾತ್ರ ಆಗೋದು, ಬೇರೆ ಆಗಲ್ಲ. ನೋಡಿ, ವರಾಹಾವತಾರ 2 ಬಾರಿ ಆಯಿತು. ಒಂದು ಸ್ವಯಂಭವ ಮನ್ವಂತರದಲ್ಲಿ ಎದ್ದು ಬಂತು, ಇನ್ನೊಂದು ಇಲ್ಲಿ ಹಿರಣ್ಯಾಕ್ಷನ ಸಂಹಾರ ಮಾಡಲಿಕ್ಕೆ ಬಂತು. ಮುಂದೆ ಇನ್ಯಾವಾಗ ಯಾವ್ಯಾವ ಅವತಾರ ಬರುತ್ತೆ ವೇದವ್ಯಾಸರು ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ನಿಮ್ಮ ಕಾಲದ ತನಕ ಇಷ್ಟು ನಡೆದು ಬಂದಿದೆ, ಇಷ್ಟು ತಿಳ್ಕೊಳ್ಳಿ ಅಷ್ಟೇ. ವರಾಹ 2 ಮನ್ವಂತರದಲ್ಲಿ ವರಾಹ. ಹೌದು 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 ಹೌದು. ಹೀಗೆ ಕೆಲವೊಂದು ಕಾಮನ್. ಇದು ಸಮುದ್ರ ಮಥನದ ಬಗ್ಗೆ ವಿಸ್ತಾರವಾಗಿ ಇದರಲ್ಲಿ ಹೇಳ್ತಾರೆ, ಇಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೇಳಿಬಿಟ್ರು. ಅದರಿಂದಾಗಿ ನೆನ್ನೆ ನಿಮ್ಮದೊಂದು ಪ್ರಶ್ನೆ ಇತ್ತು, ಅದು ಇಲ್ಲಿ ಬರ್ತಾ ಇರಲಿಲ್ಲ. ಎಲ್ಲಿ ಈ ಸ್ಕ್ರೀನ್ ಮೇಲೆ ಬರ್ತಾ ಇರಲಿಲ್ಲ, ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತಾ ಇರಲಿಲ್ಲ. ಅದರಿಂದಾಗಿ ಆಮೇಲೆ ನೋಡಿದೆ ಅದನ್ನು. ಕೂರ್ಮಾವತಾರದ ಕಾಲದಲ್ಲಿಯೂ ಬಲಿ ಇದ್ನಾ ಅಂತ ಪ್ರಶ್ನೆ. ಇದ್ದ ಅಂತ ಉತ್ತರ. ಅದು ನನಗೆ ಅಲ್ಲಿ ಕಾಣಿಸ್ಲಿಲ್ಲ, ಆಮೇಲೆ ನೋಡಿದೆ. ಹಾಂ ಹೌದು 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 ಹೌದು. ಅಲ್ಲ, ಅದೇ ನೀವು ಪ್ರಶ್ನೆ ಕೇಳಿದ್ದು ಈ ಸ್ಕ್ರೀನ್ ಮೇಲೆ ಬರೆದಿದ್ರೆ ನನಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ಗೊತ್ತಿಲ್ಲ. ಆಮೇಲೆ ನೋಡಿದ್ದು ನಾನು, ಅದೇನು ಬರ್ತಾ ಇರಲಿಲ್ಲ, ನನಗೆ ಏನು ಕಾಣಿಸ್ತಾ ಇರಲಿಲ್ಲ. ಹೀಗಾಗಿ ಯಾವ್ಯಾವ ಅವತಾರ ರಿಪೀಟ್ ಆಗುತ್ತೆ, ಯಾವ್ಯಾವ ಅವತಾರ ಹೇಗೆ ಬರುತ್ತೆ, ವೇದವ್ಯಾಸರು ಗುಟ್ಟು ಬಿಟ್ಟಿಲ್ಲ. ಆದರೆ ಒಂದು ಮಾತ್ರ, ಮಹಾಭಾರತ ಬ್ರಹ್ಮನ ಒಂದು ದಿನದಲ್ಲಿ ಒಂದೇ ಬಾರಿ ಆಗೋದು. ಬ್ರಹ್ಮನ ಒಂದು ದಿನ ಅಂದರೆ 14 ಮನ್ವಂತರ. ರಾಮಾಯಣ ಒಂದೇ ಬಾರಿ ಆಗೋದು. ದೇವತೆಗಳ ಸಾಧನೆ ರಾಮಾಯಣದಲ್ಲೇ ಆಗುತ್ತೆ, ಮಹಾಭಾರತದಲ್ಲೇ ಆಗುತ್ತೆ. ಹೀಗಾಗಿ ಅದು ಬಹಳ ವಿಶೇಷ ಅಂತ 2ನೇ ಅಧ್ಯಾಯದಲ್ಲಿ ಮಧ್ವಾಚಾರ್ಯರು ಹೇಳಿದ್ದು ಅದಕ್ಕಾಗಿ. 2ನೇ ಅಧ್ಯಾಯದಲ್ಲಿ ಇದನ್ನು ನೀವು ನೋಡಿರಬಹುದು. ಅದರಿಂದಾಗಿ ಭಾರತವನ್ನು ಇಟ್ಟುಕೊಂಡೇ ಇದು ಕೃಷ್ಣಾವತಾರವನ್ನು ಇಟ್ಟುಕೊಂಡೇ ಮಹಾಭಾರತ ರಚನೆ ಆಗಿದ್ದು. ಗುಣಗಳು ಕೂರ್ಮಾವತಾರದಲ್ಲೂ ಸಮಾನ, ಮಹಾಭಾರತ ಅದ್ರ ಮೇಲೆ ಯಾಕೆ ರಚನೆ ಆಗಲಿಲ್ಲ ಅಂದರೆ ಇದೇ ಉತ್ತರ. ದೇವತೆಗಳ ಸಾಧನೆ ಅಲ್ಲಿ ಇರಲಿಲ್ಲ. ದೇವತೆಗಳ ಸಾಧನೆ, ಮನುಷ್ಯರ ಸಾಧನೆ, ಗಂಧರ್ವರ ಚಿಂತನೆ, ಜಗತ್ತಿನ ಹೆಚ್ಚಿನ ತರಹದ ವ್ಯಕ್ತಿಗಳ ನಡೆ ನುಡಿ, ಜೀವನ, ಅವರ ಗುರಿ, ಅವರ ದಾರಿ ಎಲ್ಲ ಅದೇ ಅಲ್ಲ. ದೈತ್ಯರು ಮತ್ತು ದೇವತೆಗಳು ಇಬ್ಬರಿದ್ದಾರೆ, ಆದರೆ ಬೇರೆ ಬೇರೆಯವ್ರದ್ದೆಲ್ಲ ಗೊತ್ತಿಲ್ಲ ಅಲ್ಲ. ಅದರಿಂದಾಗಿ ನಮಗೆ ರಾಮಾವತಾರ ಮತ್ತು ಕೃಷ್ಣಾವತಾರ ವಿಶೇಷ. ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು 2 ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಮತ್ತು ಈ ಯುಗ ಅಂತ ತೆಗೆದುಕೊಂಡಾಗ ಇವನ್ನು ನೋಡಬೇಕಾಗತ್ತೆ. ಇಷ್ಟರೊಂದಿಗೆ ನಾವು ನಿನ್ನೆ ಎಲ್ಲಿ ನಿಲ್ಲಿಸಿದ್ವಿ ಅಲ್ಲಿಂದ ಮುಂದುವರಿಯೋಣ. ಸರ್ವೈರಜೇಯ ಸಚ ಕುಂಭಕರ್ಣ ಪುರಾತನೇ ಜನ್ಮನಿ ಧಾತುರೇವ ವರಾನ್ನರಾದೀನ್ ಋತಯೇ ವರಾವಣ ತದಾತನಾತ್ತೌ ತ್ರಿದಶಾನಬಾಧತಾಂ. ಸರ್ವೈರಜೇಯ ಸತು ಕುಂಭಕರ್ಣ. ಕುಂಭಕರ್ಣ ಎಲ್ಲರಿಂದ ಅಜೇಯನಾಗಿದ್ದ. ಅದೆಂಗ್ರಿ? ಕುಂಭಕರ್ಣ ವರನೇ ಕೇಳಲಿಲ್ಲ. ಹೌದಪ್ಪ, ಪೂರ್ವಜನ್ಮದಲ್ಲಿ ಕೇಳಿದ. ಪುರಾತನೇ ಜನ್ಮನಿ ಎಂದರು. ಇಲ್ಲ ಅಂದರೆ ಅವನು ಮೊದಲೇ ಬಲಿಷ್ಠ, ನಿರ್ದೇವತ್ವವನ್ನು ಕೇಳಲಿಕ್ಕೆ ಹೋದ ಅಂತೆ. ದೇವತೆಗಳಿಗೆ ಅದು ಗೊತ್ತಾಯಿತು, ಮನೋನಿಯಾಮಕರಲ್ವ ಅವರು. ಗಾಬರಿಗೊಂಡು ದೇವರ ಹತ್ತಿರ, ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರು ಏನು ಚಿಂತೆ ಮಾಡಬೇಡಿ ಅಂತ ಅವ್ರ ಹೆಂಡತಿಗೆ ಹೇಳಿದ್ರು. ಅವ್ರ ಹೆಂಡತಿ ನಾಲಿಗೆಯಲ್ಲಿ ಕೂತ್ಲು, ಅಂದರೆ ಸರಸ್ವತಿ. ಕೂತ ಮೇಲೆ ಏನಾಯಿತು? ಟಂಗ್ ಸ್ಲಿಪ್. ಏನು? ನಿರ್ದೇವತ್ವವನ್ನು ಕೇಳಲಿಕ್ಕೆ ಹೋಗಿ ನಿದ್ರಾವತ್ವವನ್ನು ಕೇಳಿದ ಅಂತ. ಅದು
ನಂತರದವ್ರು ಮಾಡಿರೋ ಜೋಕಲ್ಲ, ವಾಲ್ಮೀಕಿ ರಾಮಾಯಣದಲ್ಲೇ ಇದಿದೆ. ನಿದ್ರಾವತ್ವವನ್ನು ಕೇಳಿದ. ಮತ್ತು ಅವಧ್ಯತ್ವ ಎಲ್ಲಿಂದ ಬಂತು? ಪುರಾತನೇ ಜನ್ಮನಿ. ಹಿರಣ್ಯಾಕ್ಷ ಆಗಿದ್ದಾಗ ಏನು ವರ ಕೇಳಿದ್ದ ಅದು ಕ್ಯಾರಿ ಫಾರ್ವರ್ಡ್ ಆಯಿತು ಅಂತ. ವರಾತ್ ನರಾದೀನ್ ಋತಯೇವ ರಾವಣ. ಆಮೇಲೆ ರಾವಣ ನರಾದೀನ್ ಋತೆ, ಅವನಿಗೆ ಮನುಷ್ಯರ ಬಗ್ಗೆ ಕಪಿಗಳ ಬಗ್ಗೆ ತೀವ್ರವಾದ ತಾತ್ಸಾರ ಇತ್ತು. ಅದಕ್ಕಾಗಿ ಅವೆರಡನ್ನು ಬಿಟ್ಟು ಉಳಿದ ಎಲ್ಲರಿಂದ ಅವಧ್ಯತ್ವ ವರವನ್ನು ಕೇಳಿದ. ತದಾತನಾತ್ ಅವತ್ತಿನಿಂದ ತೌ ಅವರಿಬ್ಬರು ತ್ರಿದಶಾನ್ ದೇವತೆಗಳನ್ನು ಅಬಾಧತಾಂ ಕಾಡಿದರು. ದ್ವಿವಚನ ಅದು ಅಬಾಧತಾಂ ಅನ್ನೋದು. ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತರು ಬಹಳ ತಮಾಷೆಯಾಗಿ ಉದ್ಬೋಧಕವಾಗಿ ಈ ಪ್ರಸಂಗವನ್ನು ಹೇಳಿದ್ದಾರೆ. ಅವರು ಹೇಳೋದು ವಿಂಶದ್ಭಿರ್ಬಾಹು ಮುಸಲೈಹಿ, ಅದು ವಿಂಶತ್ಯ ಆಗಬೇಕು, ಇರಲಿ. ವಿಂಶದ್ಭಿರ್ಬಾಹು ಮುಸಲೈಹಿ ಅವಹತ್ಯ ಜಘಾಸ ಸಹ ಭಯಾಗ್ನಿ ಭರ್ಜಿತಾನ್ ದೇಹಿ ವ್ರೀಹೀನ್ ಪೃಥುಕವತ್ಕಲಹ ಅಂತ. 20 ತೋಳುಗಳೆಂಬ ವನಕೆಗಳಿಂದ ವಿಂಶದ್ಭಿರ್ಬಾಹು ಮುಸಲೈಹಿ ಭಯಾಗ್ನಿ ಭರ್ಜಿತಾನ್, ಹೆದರಿಕೆ ಎಂಬ ಬೆಂಕಿಯಲ್ಲಿ ಹುರಿದು ಜೀವರೆಂಬ ಭತ್ತವನ್ನು ಅವಲಕ್ಕಿ ಮಾಡ್ಕೊಂಡು ತಿನ್ಬಿಟ್ಟ ಅಂತ. ವಿಂಶದ್ಭಿರ್ಬಾಹು ಮುಸಲೈಹಿ ಅವಹತ್ಯ ಜಘಾಸ ಸಹ ಭಯಾಗ್ನಿ ಭರ್ಜಿತಾನ್ ದೇಹಿ ವ್ರೀಹೀನ್ ಪೃಥುಕವತ್ಕಲಹ. ಕೇಳಿದವರ ಮೋರೆಯಲ್ಲಿ ಒಂದು ಮಂದಹಾಸ ಮೂಡುತ್ತೆ. ಅಷ್ಟೇ ಆಳವಾಗಿ ಯೋಚನೆ ಮಾಡಬೇಕಾದ್ದು ಇದೆ. ಜೀವರು ಭತ್ತದ ತರಹ, ಅವರನ್ನು ಈ ಭೂಮಿಯಲ್ಲಿ ಹೂತು ಪರಿಸರ ಶಾಸ್ತ್ರ ಮೊದಲಾದ ಗೊಬ್ಬರ ಮೊದಲಾದವುಗಳನ್ನು ಇತ್ತು ಅವರನ್ನು ಅನುಗ್ರಹ ಅನ್ನುವ ಮಳೆಯಿಂದ ಅವರು ಬೆಳಿಬೇಕು. ಆದರೆ ಯಾವಾಗ ಹುರಿಯಲ್ಪಡುತ್ತೆ ಬೀಜ, ಆವಾಗ ಬೆಳೆಯೋದೇ ಇಲ್ಲ. ಜೀವರ ಮೂಲಭೂತ ವಿಕಾಸಕ್ಕೆ ತೊಂದರೆ ಆಗ್ತಾ ಇದೆ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳಿದ ಹಾಗೆ ಅದರಿಂದಾಗಿ ಆ ಪರಿ ಅವ್ರು ಕಾಡ್ತಾ ಇದ್ರು ಅವರಿಬ್ಬರು. ತದಾಬ್ಜಜಂ ಶೂಲಿನಮೇವ ಚಾಗ್ರತೋ ನಿಧಾಯ ದೇವಾ ಪುರುಹೂತ ಪೂರ್ವಕಾ ಪಯೋಂಬುಧೌ ಭೋಗಿಪಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ಥಿತಿಮಭ್ಯಯೋಜಯನ್. ತದಾ ಆಗ ಪುರುಹೂತ ಪೂರ್ವಕಾ, ಇಂದ್ರನೇ ಮೊದಲಾದ ದೇವತೆಗಳು ಶೂಲಿನಂ ಸದಾಶಿವನನ್ನು, ಅಬ್ಜಜಂ ಬ್ರಹ್ಮನನ್ನು ಅಗ್ರತೋ ನಿಧಾಯ ಮುಂದೆ ಮಾಡಿಕೊಂಡು, ಪಯೋಂಬುಧೌ ಕ್ಷೀರಸಾಗರದಲ್ಲಿ, ಭೋಗಿಪಭೋಗಶಾಯಿನಂ, ಭೋಗ ಅಂದರೆ ಹಾವಿನ ಶರೀರ, ಭೋಗಿ ಅಂತಂದರೆ ಹಾವಿನ ಶರೀರ ಉಳ್ಳವರು, ಅಂದರೆ ಹಾವುಗಳೇ. ನಮಗೆ ಇವತ್ತು ಭೋಗ ಅಂತ ಹೇಳಿದರೆ ಹಾವಿನ ಶರೀರ ಅಂತ ನಾವು ಹೇಳ್ತಾ ಇರೋದು. ಭೋಗ ಅಂತ ಹೇಳಿದರೆ ಗಾಳಿಯನ್ನು ಉಣ್ಣುವ ಶರೀರ, ಅದನ್ನು ಹೊಂದಿರೋದು ಭೋಗಿ ಹಾವು. ಭೋಗಿಪ ಹಾವುಗಳ ಒಡೆಯ, ಅವನ ಭೋಗ ಮೈ, ಅಲ್ಲಿ ಶಾಯಿ ಮಲಗಿದ್ದಾನೆ. ಭೋಗಿಪ ಭೋಗ ಶಾಯಿನಂ ಆಗಿ ಇರುವ ಅವನನ್ನು ಸಮೇತ್ಯ ಹೊಂದಿ, ಯೋಗ್ಯಾಂ ಸ್ತುತಿಂ ಅರ್ಹವಾದ ಸ್ತೋತ್ರವನ್ನು ಅಭ್ಯಯೋಜಯನ್ ಮಾಡಿದರು. ಏನಂತ ಮಾಡಿದರು? ತ್ವಮೇಕೈಷಃ ಪರಮಸ್ವತಂತ್ರಃ ತ್ವಮಾದಿರಂತೋ ಜಗತೋ ನಿಯೋಕ್ತ ತ್ವದಾಜ್ಞಯೈವ ಅಖಿಲಂ ಅಂಬುಜೋದ್ಭವಾಃ ವಿತೇನಿರೇಗ್ರ್ಯಾಃ ಚರಮಾಶ್ಚ ಯೇನ್ಯೇ ತ್ವಮೇಕೈಷಃ. ನೀನೊಬ್ಬನೇ ಸ್ವಾಮಿ, ಪರಮಸ್ವತಂತ್ರ, ನಿನಗೆ ಬೇಕಾದ ಹಾಗೆ ನೀನಿರ್ತೀಯ, ಸ್ವತಂತ್ರ. ತ್ವಂ ಆದಿಹಿ, ನೀನು ಈ ಜಗತ್ತಿನ ಹುಟ್ಟಿಗೆ ಕಾರಣ, ಅಂತಹ ಅವರ ಅವಸಾನಕ್ಕೂ ಕಾರಣ.
ನಿಯೋಕ್ತ ಎಲ್ಲರನ್ನ ಒಳಗಡೆಯಿಂದ ಪ್ರೇರಿಸುವವ, ತ್ವದಾಜ್ಞಯೈವ ನಿನ್ನ ಅಣತಿಯಿಂದ, ಅಂಬುಜೋದ್ಭವಾಹ ಅಗ್ರ್ಯಾಹ ಚರಮಾಹ ಬಹಳ ಹಿಂದೆ ಇದ್ದ, ನಂತರ ಇದ್ದ ಅಂಬುಜೋದ್ಭವಾಹ ಬ್ರಹ್ಮರುಗಳು ಚತುರ್ಮುಖರು, ಅಖಿಲಂ ವಿತೇನಿರೇ ಎಲ್ಲವನ್ನ ಸೃಷ್ಟಿ ಮಾಡಿದರು. ನಮಗೆಲ್ಲ ನಿನ್ನಂಥವನೊಬ್ಬನೇ, ನಿನಗೆ ನಮ್ಮಂಥವ್ರು ಎಷ್ಟು ಜನನೋ. ಎಲ್ಲ ತರಹದ ದೇವತೆಗಳು ಕೂಡ ಗಣಶಃ ಇದ್ದಾರೆ. ಆ ಎಲ್ಲರನ್ನೂ ಕೂಡ ನೀನು ಪಾಲನೆ ಮಾಡುತ್ತೀಯಾ. ಮನುಷ್ಯಮಾನಾ ತ್ರಿಶತಂ ಸಷಷ್ಟಿಕಂ ದಿವೌಕಸಾಂ ಏಕಮುಷಂತಿ ವತ್ಸರಂ ದ್ವಿಷಟ್ಸಹಸ್ರೈರಪಿತೈಶ್ಚತುರ್ಯುಗಂ ತ್ರೇತಾದಿಭಿಃ ಪಾದಶಯೇವ ಹೀನೈಃ. ಮನುಷ್ಯಮಾನಾತ್ ಮನುಷ್ಯರ ಅಳತೆಯಿಂದ 360 ವರ್ಷಗಳು ಅಂದರೆ ದೇವತೆಗಳ 1 ವರ್ಷ. ಯಾಕೆಂದರೆ ಮನುಷ್ಯರ 1 ವರ್ಷ, ದೇವತೆಗಳ 1 ದಿನ. ದಿವೌಕಸಾಂ ಏಕಂ ವತ್ಸರಂ. ಆ ರೀತಿ ಪಾದಶಯೇವ ಹೀನೈಹಿ, ಕಾಲು ಭಾಗ ಕಡಿಮೆ ಆಗಿರಬೇಕು. ಆವಾಗ ಏನಾಗತ್ತೆ? ಚತುರ್ಯುಗ ಆಗತ್ತೆ. ತ್ರೇತಾದಿಭಿಃ ಪಾದಶಯೇವ ಹೀನೈಹಿ ದ್ವಿಷಟ್ಸಹಸ್ರೈಃ 12 ದ್ವಿಷಟ್ 12 ಆಗತ್ತೆ. 6ರ 2 ಅಂದರೆ 12. ದ್ವಿಷಟ್ಸಹಸ್ರೈಃ 12 ವರ್ಷ, 12,000 ವರ್ಷ. ಕಾಲು ಭಾಗ ಕಡಿಮೆ ಮಾಡ್ಕೊಂಡು ಬಂದರೆ 4 ಯುಗ ಆಗುತ್ತೆ. ಅಂದರೆ ಕೃತಯುಗದಲ್ಲಿ ಹೀಗಾಗಬೇಕು, 4800 ವರ್ಷ. ಆಮೇಲೆ 3600, ಆಮೇಲೆ 2400, 1200. ಹೀಗಾದರೆ 12 ವರ್ಷ, 12,000 ವರ್ಷ ಆಗುತ್ತೆ. ಇದನ್ನು ಮನುಷ್ಯರ ಮಾನದಲ್ಲಿ ಕನ್ವರ್ಟ್ ಮಾಡಬೇಕು. 17,28,000 ವರ್ಷಗಳು ಮನುಷ್ಯಮಾನದ ಪ್ರಕಾರ 17,28,000 ವರ್ಷಗಳು ಕೃತಯುಗ ನಡೆಯುತ್ತೆ. ತ್ರೇತಾಯುಗದಲ್ಲಿ 12,96,000 ವರ್ಷಗಳು. ದ್ವಾಪರ ಯುಗದಲ್ಲಿ 8,64,000. ಆಮೇಲೆ ಕಲಿಯುಗದಲ್ಲಿ 4,32,000 ವರ್ಷಗಳು. ಇಷ್ಟು ಆದರೆ ಅಂದರೆ 43,20,000 ವರ್ಷಗಳು. ಈ ತರಹ ಆದರೆ ಅದು 432 ಲಕ್ಷ ವರ್ಷಗಳು ಬ್ರಹ್ಮನ ಒಂದು ಹಗಲು. ಎರಡೂ ಸೇರಿದ್ರೆ 864. ಈ ತರಹದ 864 ವರ್ಷಗಳು ದೇವಮಾನದಲ್ಲಿ ಅವನಿಗೆ 72,000 ದಿನಗಳಾಗಬೇಕು. ಅಂದರೆ 36,000 ಹಗಲು, 36,000 ರಾತ್ರಿ. ಇಷ್ಟು ಆಗತ್ತೆ. ಅಂದರೆ 31,104 ಕೋಟಿ ವರ್ಷಗಳು ಇಷ್ಟಾಗತ್ತೆ. ಅದರಿಂದಾಗಿ ಕಾಲ ಅನ್ನೋದು ಇಷ್ಟು ಹೈಲಿ ರಿಲೇಟಿವ್. ಈ ರಿಲೇಟಿವಿಟಿಯನ್ನು ಮೊದಲು ಪರಿಚಯಿಸಿದ್ದೇ ಪುರಾಣಗಳು. ಆದರೆ ನಾವು ಹೇಳಬೇಕಿತ್ತು ಅದನ್ನು. ದೊಡ್ಡ ಮಟ್ಟದಲ್ಲಿ ಹೇಳಲಿಕ್ಕೆ ನಾವು ವಿಫಲರಾದೆವು. ನಾವೊಂದು ಭಾವಿ ಮಾಡಿಕೊಂಡು ಕೂಡಬಾರದಿತ್ತು. ಆದರೆ ಏನು ಮಾಡೋದು, ದೈವ ಸಂಕಲ್ಪ ಆಗಿದ್ರೆ ಏನು ಮಾಡ್ಲಿಕ್ಕೆ ಬರುತ್ತೆ? ನಾವಾಗಲಿ ನೀವಾಗಲಿ ಏನು ಮಾಡ್ಲಿಕ್ಕೆ ಬರಲ್ಲ. ಸಹಸ್ರವೃತ್ತಂ ತದಹ ಸ್ವಯಂಭುವೋ ನಿಶಾಚ ತನ್ಮಾನಮಿತಂ ಚರಚ್ಛತಂ ತ್ವದಾಜ್ಞಯಾಸ್ವಾನ್ ಅನುಭೂಯ ಭೋಗಾನ್ ಉಪೈತಿ ಸೋಪಿ ತ್ವರಿತಸ್ತ್ವದಂತಿಕಂ
ಈ ರೀತಿಯಾದ ಬ್ರಹ್ಮದೇವರ ಆಯುಷ್ಯ ಮುಗಿದು ತ್ವರಿತ ಬೇಗ ನಿನ್ನ ಬಳಿ ಬಂದ್ಬಿಡ್ತಾನೆ. ಅದು ಬೇಗ ಅಂತೆ. ಅಂದರೆ ಎಷ್ಟು ಈ ಕಾಲವೂ ಕೂಡ ಯಾವತ್ತೋ ಒಂದು ದಿವಸ ಕಳೆಯುತ್ತಲ್ಲ. ಅಂದರೆ ಬ್ರಹ್ಮದೇವರ ಇಷ್ಟು 100 ವರ್ಷ ಅನ್ನೋದು ದೇವರ ನಿಮೇಷ, ಕಣ್ಣುರೆಪ್ಪೆ ಮುಟ್ಟಿಕ್ಕಿಸುವಷ್ಟು. ಅದು ಲೆಕ್ಕ ಅಷ್ಟೆ. ನಿಮೇಷಕ್ಕ ಅಂದ್ರೆ ಅದು ಸುಮ್ಮನೆ ಒಂದು ನಿಮಗೆ ಅಗಾಧತೆಗೆ ಒಂದು ಐಡಿಯಾ ಬರಲಿ ಅಂತ ಹೇಳಿದ್ದೇ ವಿನಃ, ಸರಿ ಆ ನಿಮಿಷಗಳು ಕಳೆದು ದಿವಸಗಳಾಗಿ, ಆ ದಿವಸಗಳು ಪಕ್ಷ ಆಗಿ, ಆ ಪಕ್ಷ ತಿಂಗಳಾಗಿ, ಆ ತಿಂಗಳು ಅಯನಗಳಾಗಿ, ಆ ಅಯನ ವರ್ಷ ಆಗಿ, ಆ ವರ್ಷಗಳು ಕಳೆದು ದೇವರೊಮ್ಮೆ ಕೊನೆಗೊಳ್ಳಬಹುದಾ ಅಂತ ಯೋಚನೆ ಮಾಡಲಿಕ್ಕೆ ಬರಲ್ಲ. ಸುಮ್ಮನೆ ಅದು ಹೇಳಿದ್ದು. ಯಾರೋ ಒಬ್ಬರು ಸಾಂಪ್ರದಾಯಿಕರು ಅದು ಯಾಕೆ ಹಾಗೆ ಹೇಳಿದ್ರೋ ದೇವ್ರಿಗೆ ಗೊತ್ತು. ದೇವರು ಎಷ್ಟು ನಿಧಾನವಾಗಿ ಕಣ್ರೆಪ್ಪೆ ಮುಚ್ಚುತ್ತಾನೆ ನೋಡಿ ಅಂತ ಹೇಳಿದ್ರು. ಏನು ಹೇಳೋದು ಅವ್ರಿಗೆ? ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಕಣ್ಣು ಮುಚ್ಚುತ್ತಾನೆ ಅಂತ ಅವ್ರ ತಲೆನಲ್ಲಿ. ಅದು ರಿಲೇಟಿವಿಟಿ ಅಂತ ಒಂದು ಥಿಯರಿಯನ್ನು ಹೇಳಲಿಕ್ಕೆ, ರಿಲೇಟಿವಿಟಿ ಅನ್ನುವ ಒಂದು ಕಾನ್ಸೆಪ್ಟನ್ನು ಹೇಳಲಿಕ್ಕೆ ಅದು ನಿಮೇಷಕ ಅಂತ ಹೇಳಿದ್ದು ಅಂತ ಹೇಳಿ ಅವ್ರಿಗೆ ಐಡಿಯಾನೇ ಬರಲಿಲ್ಲ. ಕಾರಣ ಏನು ಅಂದರೆ ಅವರು ಪ್ರಚಲಿತವಾದ ಸಂಗತಿಯನ್ನು ನಾವು ನೋಡಬೇಕಾಗತ್ತೆ. ಶಾಸ್ತ್ರ ಅಂತ ಹೇಳಿದರೆ ಪ್ರಚಲಿತವಾದ ಸಂಗತಿಗೆ ಹೇಗೆ ಸ್ಪಂದಿಸಬೇಕು ಅಂತ ಹೇಳಿಕೊಟ್ಟವರು ಇಬ್ಬರು. ಒಂದು ಸ್ವಾಮಿಗಳು, ಇನ್ನೊಂದು ನಮ್ಮ ಗುರುಗಳು. ಇಬ್ಬರು ಗುರುಗಳೇ. ಇಬ್ಬರು ಗುರುಗಳನ್ನು ಗೊತ್ತಾಗಲ್ಲ ಅಂತೇಳಿ ಒಬ್ಬರು ಸ್ವಾಮಿಗಳು ಒಬ್ಬರು ಗುರುಗಳು ಅಂತ ಯಾವತ್ತೂ ಹೇಳೋದು. ಅವ್ರು ಇಲ್ಲದೆ ಹೋಗಿದ್ದಿದ್ರೆ ಪ್ರಚಲಿತಕ್ಕೆ ಹೆಂಗೆ ಸ್ಪಂದಿಸ್ತಾ ಇದ್ರು ಅನ್ನೋದೇ ನಮಗೆ ಇವತ್ತು ಊಹಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ವಿಶೇಷತಃ ಸ್ವಾಮಿಗಳ ಜೊತೆ ಇದ್ದವರು ಪ್ರಚಲಿತದ್ದಕ್ಕೆ ಸ್ಪಂದಿಸದೆ, ಸ್ವಾಮಿಗಳಷ್ಟು ಪ್ರಚಲಿತದ್ದಕ್ಕೆ ಸ್ಪಂದಿಸಿದ್ದವರು ಯಾರೂ ಇಲ್ಲ. ಅವ್ರ ಜೊತೆಗಿದ್ದವರು ಸ್ಪಂದಿಸದೆ ಒಂದು ದ್ವೀಪವಾಗಿ ಉಳ್ಕೊಳ್ತಾರೆ ಅನ್ನೋದೇ ಆಶ್ಚರ್ಯ ಅಲ್ವೇ? ಅಂಥವ್ರನ್ನೂ ಸಹಿಸ್ಕೊಂಡಿದ್ರು ಸ್ವಾಮಿಗಳು. ಹೀಗಾಗಿ ತ್ವಯಾ ಪುರಾ ಕರ್ಣಪಟಾದ್ವಿ ನಿಶ್ಚಿತವು ಅಂದರೆ ಕಾಲ ಅನ್ನೋದು ಅಷ್ಟು ಸೂಕ್ಷ್ಮ ಅನ್ನೋದು. ಕಾಲ ಅನ್ನೋದು ಅಷ್ಟು ಸೂಕ್ಷ್ಮ. ತ್ವಯಾ ಪುರಾ ಕರ್ಣಪುಟಾದ್ವಿ ನಿರ್ಮಿತವು ಮಹಾಸುರೌತೌ ಮಧುಕೈಟಭಾಖ್ಯೌ ಪ್ರಭಂಜನಾ ವೇತವಶಾತ್ತವಾಜ್ಞಯ ಬಲೋದ್ಧತಾ ವಾಚು ಜಲೇ ವ್ಯವರ್ಧತಾಂ. ಈ ಹಿಂದೆ ಮೊದಲು ತ್ವಯಾಪುರ ಬಹಳ ಹಿಂದೆ ಕರ್ಣಪುಟಾದ್ವಿನಿರ್ಮಿತವು ಕಿವಿಯ ಗುಗ್ಗೆಯಿಂದ. ವಸ್ತುತಃ ದೇವರಿಗೆ ತಾಮಸ ಭಾಗವೇ ಇರಲ್ಲ ದೇಹದಲ್ಲಿ. ಕಿವಿಯ ಗುಗ್ಗೆ ಬರಬೇಕು, ಮಲ ಮಾಂಸ ಬರಬೇಕು ಅಂತ ಹೇಳಿದ್ರೆ ಅದು ಸತ್ವರಜ ಸ್ತಮೋ ಗುಣಗಳ ಭಾಗ ಇರಬೇಕು ದೇಹದಲ್ಲಿ, ಇಲ್ಲಾಂದ್ರೆ ಅದು ಸಾಧ್ಯವೇ ಇಲ್ಲ. ಕರ್ಣಪುಟಾತ್ ಕಿವಿಯ ಗುಗ್ಗೆಯಿಂದ ಇಬ್ಬರು ಹುಟ್ಟಿದ್ರು, ಮಧು ಮತ್ತು ಕೈಟಭ ಅಂತ. ಅಂದರೆ ದೇವರು ಪ್ರಕೃತಿಯಲ್ಲಿರುವ ತಮೋಗುಣವನ್ನು ಆ ಪರಿ ಸೃಷ್ಟಿ ಮಾಡಿರ್ತಾನೆ. ಅಂದರೆ ಪ್ರಕೃತಿಯಲ್ಲಿರುವ ತಮೋಗುಣ ಎಷ್ಟು ಅಗಾಧ ಅಂತ ನಮಗನ್ಸತ್ತೆ, ಅದು ದೇವರ ಗುಗ್ಗೆಗೆ ಸಮಾನ ಅಂತ ಅನ್ನೋದು ಒಂದು ಐಡಿಯಾ ಬರಲಿ ಅಂತ ಅಲ್ವಾ? ಕಿವಿ ಅನ್ನೋದು ಒಬ್ಬ ಮನುಷ್ಯನ 20ನೇ ಒಂದು ಭಾಗ ಆಗಿರತ್ತಾ? ಅವ್ರು ಎಷ್ಟೇ ಎತ್ತರ ಇರಲಿ ಎಷ್ಟೇ ಇರಲಿ 20ನೇ ಒಂದು ಭಾಗ, ಅದಕ್ಕೂ ಜಾಸ್ತಿ ಒಂದು ಲೆಕ್ಕ ಇಟ್ಕೊಳ್ಳಿ, 20ನೇ ಒಂದು ಭಾಗ ಅಂತ. ಅದರಲ್ಲೂ ಇದು ಸಣ್ಣ ಗುಗ್ಗೆ ಬರಬೇಕು ಅಂತಂದರೆ ಇಡೀ ಅಂದರೆ ಅದು ಸಣ್ಣದು ಅಂತ ಅರ್ಥ. ದೇವರ ಕಿವಿಯ ಗುಗ್ಗೆ ಆಗಿ ತಮೋಗುಣ ಬರುತ್ತೆ ಅಂದರೆ ಏನರ್ಥ ಅದಕ್ಕೆ? ಜಗತ್ತಿನಲ್ಲಿರೋ ಎಲ್ಲ ತಮೋಗುಣಗಳು ಒಟ್ಟಾದರೂ ದೇವ್ರಿಗೇನು ಆಗುವಲ್ಲ ಅಂತ. ಇದೆಲ್ಲ ಪ್ರಮೇಯಗಳು. ಹೀಗೆಲ್ಲ ಪ್ರಮೇಯಗಳನ್ನು ಇವರು ಹೇಳಿದ್ರಿಂದ ಹೇಳದೇ ಇರೋದನ್ನು ಹೀಗೆಲ್ಲ ಚಿಂತನೆ ಮಾಡಬೇಕಾಗತ್ತೆ. ಈಗ ಪಂಡಿತಾಚಾರ್ಯರು ಹಾಗೆ ಮಾಡಿದ್ದುಂಟು. ಅವರು ಪಂಡಿತಾಚಾರ್ಯ ಏನು ಹೇಳ್ತಾರೆ, ಕಿವಿ ಎಂಬ ಪೊಟರೆಯಿಂದ, ಕಿವಿ ಎಂಬ ಪೊಟರೆಯ ಒಳಗಡೆ ಹೋಗಿ ಅವಳಿಗೆ ಬಹಳ ನೋವಾಯಿತು ಅಂತ. ಕಿವಿ ಅನ್ನೋದು ಮರದ ಪೊಟರೆ ಅಂತ ಆಗಬೇಕಾದ್ರೆ ತಾಟಕ್ಕೆ ಎಷ್ಟು ಉದ್ದ ಅಗಲ ಇದ್ಲು ಅಂತ ನೀವು ಊಹಿಸಿಕೊಳ್ಳಿ ಅಂತ. ಅದು ಕಿವಿಯ ಗಾತ್ರವನ್ನು ಹೇಳಿಬಿಟ್ರೆ ಮುಗೀತು, ಇಡೀ ದೇಹವನ್ನು ಊಹಿಸಿಕೊಳ್ಳಿ ಅಂತ. ಹಾಗೆ ಇದು ದೇವರ ಕಿವಿಯ ಗುಗ್ಗೆ
ಅಂದರೆ ಜಗತ್ತಿನ ಸಮಗ್ರ ತಮೋಗುಣದ ರಾಶಿ ಪುಟ್ಟದಾಗಿ ಬಂತು. ಅದರಿಂದ ಇಬ್ಬರು ದೈತ್ಯರು ಬಂದರು, ಮಧು ಮತ್ತು ಕೈಟಭ. ಅವರಿಬ್ಬರನ್ನು ನೀನು ಮೊದಲು ಕೊಂದೆ. ನಾನಿಷ್ಟು ಹೇಳ್ತಾ ಇದ್ದೇನೆ. ನಿಷ್ಪೀಡ್ಯತಾ ಊರು ತಳೇಕರಾಭ್ಯಾಂ ತನ್ಮೇಧ ಸೈವಾಸ ಆಶು ಚಕರ್ಥ ಮೇದಿನಿಂ. ಅವರ ಮೇಧಸ್ಸು, ಬೋನ್ ಮ್ಯಾರೋ ಏನಿದೆ, ಅದರಿಂದಲೇ ನೀನು ಭೂಮಿಯನ್ನು ಮಾಡಿದೆ ಅಂತ. ಅಂದರೆ ಭೂಮಿಯಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳ ಸರಿಸಮನಾದ ಹಂಚಿಕೆ ಹೇಗಾಯಿತು ಅಂತನ್ನೋದನ್ನು ಹೇಳುವಂತಹ ಭಾಗ ಇದು. ಆದರೆ ನಾನು ಅವರಿಬ್ಬರನ್ನು ಕೊಂದೆ ಅಂತ ಹೇಳಿ ಆ ರಾಕ್ಷಸರನ್ನು ಕೊಂದು ಹನನ ರೂಪವಾದ ಮಂಗಳವನ್ನು ಮಾಡಿ ಸ್ವಾಮಿಗಳ ಬಗ್ಗೆ ಹೇಳ್ತೇನೆ. 40 ಆಯಿತು, 40ನೇ ನಿಮಿಷ ಇದು. ಅದರಿಂದಾಗಿ ಇವತ್ತು ಇಷ್ಟು ಹೇಳಿ ನಾಳೆ ಅದನ್ನು ಮುಂದುವರಿಸ್ತೇನೆ. ಅವರ ಇದು ಹೇಗೆ ಪ್ರಭಂಜನಾವೇಶ ವಶಾತ್ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣನ ಆವೇಶ ಆಯಿತು. ಮುಖ್ಯ ಪ್ರಾಣನ ಆವೇಶ ಯಾಕೆ ಆಗಬೇಕು, ಅದು ಸನ್ನಿಧಾನ ಎಂಥದ್ದು ಇತ್ಯಾದಿಗಳನ್ನು ನಾವು ಅಲ್ಲಿ ನೋಡೋಣ. ಇನ್ನು ಸ್ವಾಮಿಗಳ ಬಗ್ಗೆ ಅವರು ಸರಿಯಾಗಿ ನಮ್ಮ ಈಗಿನ ಸ್ವಾಮಿಗಳು ಭಾಳ ಚೆನ್ನಾಗಿ ಶ್ಲೋಕ ಮಾಡಿದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ಒಂದೇ ಪರಿವ್ರಾಟ್ ಚಕ್ರವರ್ತಿ ನಮ್ಮಂತ. ತಪಃ ಒಳ್ಳೆ ಜಪ ಇತ್ತು. ಯಾವತ್ತೂ ಅವರು ಜಪ ತಪ್ಪಿಸ್ತಾ ಇರಲಿಲ್ಲ. ಅವರಿಗೆ ಪೇಜಾವರ ಮಠದ ಸಂಪ್ರದಾಯದಲ್ಲಿ ಓಂಕಾರ ಒಂದು ಅಂತಾಗಬೇಕಾದ್ರೆ ಹೀಗೆ ಜಪ ಮಾಡಬೇಕಿತ್ತು. ಓಂ ಓಂ ಓಂ, ಇದು ಒಂದು ಅಂತ. ಓಂಕಾರ ಆದಿಯಲ್ಲಿ, ಓಂಕಾರ ಅಂತ್ಯದಲ್ಲಿ, ಮಧ್ಯದಲ್ಲಿ ಒಂದು ಓಂಕಾರ. ಇವು 3 ಹೇಳಿದರೆ ಒಂದು ಓಂಕಾರ ಅಂತ ಲೆಕ್ಕ. ಭಂಡಾರಕೆರೆ ಸ್ವಾಮಿಗಳು ಅಂದರೆ ವಿದ್ಯಾಮಾನ್ಯರ ಸಂಪ್ರದಾಯದಲ್ಲಿ ಓಂ ಅಷ್ಟೆ. ಅವರ ಅದಮಾರು ಮಠದ ವಿಬುಧ ಪ್ರಿಯರ ಪರಂಪರೆಯಲ್ಲಿ ಬಂದದ್ದು. ಹೀಗಾಗಿ ಓಂ ಅಷ್ಟೆ. ಇವರು ಬೇಗ ಜಪ ಮಾಡಿ ಕಾಯ್ತಾ ನಿಂತ್ಕೊಳ್ಳೋರಂತೆ. ಸ್ವಾಮಿಗಳಿಗೆ ಇಬ್ಬಂದಿ, ಪೇಜಾವರ ಸ್ವಾಮಿಗಳಿಗೆ ಗುರುಗಳು ಕಾಯ್ತಾ ಇದ್ದಾರೆ ಅಂತ ಹೇಳಿ ಜಪವನ್ನು ಸಂಕ್ಷೇಪ ಮಾಡಿ ಹೋಗಬೇಕೋ, ಇಲ್ಲ ಒಂದು ಹೊತ್ತಿಗೆ 3000 ಆಗಲೇಬೇಕು ಅಂತ ಹೇಳಿ ಅವರು ಕಾದಿದ್ರೂ ಕೂಡ ಇವರು ಮಾಡಿ ಮುಂದುವರಿಯೋದು ಅಂತ. ಆಮೇಲೆ ಒಮ್ಮೆ ಅಂದ್ಕೊಂಡ್ರಂತೆ, ಇಲ್ಲ ಇಲ್ಲ, ಗುರುಗಳು ಕಾಯಬಾರದು, ಬೇಕಾದ್ರೆ ನಾವು ಆಮೇಲೆ ಮಾಡೋಣ ಅಂತ. ಅದು ಅವರು ಸಹಜವಾದ ಗುಣ ಆಗಿತ್ತು. ಅವರು ಎದುರುಗಡೆ ಇರುವವರು ಹಸಿವಿನಿಂದ ಬಳಲಬಾರದು, ಬೇಕಾದ್ರೆ ನಾನು ಆಮೇಲೆ ಕೂತ್ಕೊಳ್ಳೋಣ ಅಂತ. ಅದೆಲ್ಲ ನಮಗೊಂದು ಪಾಠ. ನಮ್ಮ ಸದಾಚಾರ ಏನಿದೆ ಅದು ನಮಗಿರಲಿ, ಬೇರೆಯವ್ರಿಗೆ ತೊಂದರೆ ಆಗತ್ತೆ ಅಂತಾದರೆ ಅದನ್ನು ನಾವೊಬ್ಬರೇ ಮಾಡ್ಕೊಳ್ಳೋಣ, ಇವ್ರು ಕೊಟ್ಬಿಡೋಣ ಅಂತ. ಎಷ್ಟೋ ಬಾರಿ ಊಟ ಮಾಡಿ ಅವರು ಜಪಕ್ಕೆ ಕೂತ್ಕೊಂಡು ಮಾಡಿದ್ದಿದೆ. ಅಂದರೆ ಅದು ತಪ್ಪಲ್ಲ. ಊಟ ಮಾಡಿಬಿಟ್ಟು ಕೆಲವೊಮ್ಮೆ ಅವರು ಎಲ್ಲರಿಗೂ ಬಡಿಸಿ ಆದಮೇಲೆ ಊಟ ಮಾಡಿದ್ದೂ ಇದೆ. ಆ ತರಹ ನಾವು ಯಾವ ಸ್ವಾಮಿಗಳಲ್ಲಿಯೂ ಕಾಣೋದಿಲ್ಲ. ತಿರುಪತಿಯಲ್ಲಿ ಒಂದು ಸುಧಾಮಂಗಳ ಆಯಿತು, ಪ್ರಾಯ 2008 ತಪ್ಪಿದ್ರೆ 2010. 2010ರಲ್ಲಿ ಒಂದು ಸುಧಾಮಂಗಳ ಆಯಿತು. ಆ ಬ್ಯಾಚಲ್ಲಿ ಇದ್ದವರು ಸಗ್ರಿ, ಆನಂದ ತೀರ್ಥ ಸಗ್ರಿ ಅವರೆಲ್ಲ ಅಲ್ಲಿ ಒಂದು ಬೆಳ್ಳಿ ತುಲಾಭಾರ ಇಟ್ಕೊಂಡಿದ್ರು. ಸ್ವಾಮಿಗಳು 3/4 ಗಂಟೆ ಅನುವಾದ ಮಾಡ್ತಾ ಇದ್ರು. ಯಾರೋ ಒಬ್ಬರು ಕೇಳಿದ್ರು, ಸ್ವಾಮಿ 1 ಗಂಟೆ 2 ಗಂಟೆ 3 ಗಂಟೆ ಎಲ್ಲ ಅನುವಾದ ಮಾಡ್ತಾರೆ ಬೇರೆಯವರು, ನೀವು ಯಾಕೆ ಅನುವಾದ ಮಾಡಲ್ಲ? ಜನಕ್ಕೆ ಅಷ್ಟು ಸಾಕು. ಮತ್ತು ನಾನು ಯೌವನದಲ್ಲಿ ತಿಳಿದೇ ಇದ್ದಾಗ ಅದನ್ನು ಮಾಡಿದ್ದೆ. ಈಗ ಮಾಗಿದ ಮೇಲೆ ಆ ಥರ ಎಲ್ಲ ಮಾಡಲ್ಲ.
ಅಂತಂದರು. ಅದು ಭೀಕರ ಉತ್ತರ, ಅದು ಇರಲಿ. ಅವತ್ತು ಬೆಳ್ಳಿ ತುಲಾಭಾರ ಇತ್ತು. ಆದರೂ ಇಬ್ಬರು ಸ್ವಾಮಿಗಳು ಬಹಳ ಅರ್ಥಗಳನ್ನು ಹೇಳ್ಕೊಂಡು ತಡ ಮಾಡಿಬಿಟ್ರು. ಇವರು 12:30 ಆಯಿತು, ಟಕ್ಕ ಎದ್ದುಬಿಟ್ರು. ಯಾಕೆ ಅಂದರೆ ಬಹಳ ಜನ ಶುಗರ್ ಪೇಷಂಟ್ಸ್ ಇರ್ತಾರೆ, ಬಹಳ ಜನ ಬೇರೆ ಬೇರೆಯವರು ಇರ್ತಾರೆ, ಅವರಿಗೆಲ್ಲ ಊಟ ಆಗಬೇಕು. ಅದರಿಂದಾಗಿ ನಾವಿಲ್ಲಿ ತಡ ಮಾಡಿದ್ರೆ ತಡ ಆಗತ್ತೆ ಅಂತ. ಬೆಳಗ್ಗೆ ಪೂಜೆ ಆಗಿತ್ತು. ಮಾತ್ರ ಬೆಳಗ್ಗೆ ಪೇಜಾವರ ಸ್ವಾಮಿಗಳು ಬೆಳಗ್ಗೆ ಬೇಗ ಪೂಜೆ ಮಾಡಿ, ಉಡುಪಿ ಮಠಗಳಲ್ಲಿ ಹಾಗೆ ಮಾಡ್ತಾರೆ, ಬೆಳಗ್ಗೆ ಬೇಗ ಪೂಜೆ ಮುಗಿಸಿ ಇದಕ್ಕೆ ಬಂದುಬಿಡ್ತಾರೆ, ಸುಧಾಮಂಗಳ ಅಂತ ಮಾಡಿ, ಆಮೇಲೆ ಮಧ್ಯಾಹ್ನ ಬೇಗ ಸರಿಯಾದ ಸಮಯಕ್ಕೆ ಊಟಕ್ಕೆ ಹಾಕ್ತಾರೆ. ಅದು ಅಲ್ಲಿ ಇರೋದು ಕರುಣೆ. ಆಮೇಲೆ ತೀರ ತೊಂದರೆ ಆಗೋದು ಬೇಕಿಲ್ಲ. ಇದು ಸುಮ್ಮನೆ ಯಾಕೆ ಸದಾಚಾರ ಹೀಗೆ ಮಾಡಲಿಕ್ಕೆ ಅವಕಾಶ ಇರಬೇಕಾದ್ರೆ ಯಾಕೆ ಒದ್ದಾಡಬೇಕು ಅಂತ ಹೇಳಿಯೇ ಭಾವನೆ ಅದು. ಅದರಿಂದ ಅದೆಲ್ಲ ಮೊದಲು ಮಾಡಿದ್ದು ಪೇಜಾವರ ಸ್ವಾಮಿಗಳು. ಅವರು ಬಹಳ ಸರಳವಾಗಿ ಅನುವಾದ ಮಾಡ್ತಾ ಇದ್ರು. ನೀವು ಇವತ್ತು ನ್ಯಾಯಸುಧಾ ಸಾರವನ್ನು ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಸುಧಾ ಇಟ್ಟು ಸುಲಭನ ಅಂತ ಅನಿಸುತ್ತೆ. ಸುಧಾ ಸುಲಭ ಆಗಿದ್ದಲ್ಲ, ಅದು ಪೇಜಾವರ ಸ್ವಾಮಿಗಳು ಹೇಳಿದ ಸುಲಭವಾಗಿ. ಯಾಕೆ ಅಂದರೆ ಅವ್ರಿಗದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದಾಗ 1947 ಆಗಸ್ಟ್ 15ರಂದು ಆ ಸ್ವಾತಂತ್ರ್ಯ ಸಂಗ್ರಾಮ ಕೊನೆಗೊಂಡಿತು ಅನ್ನೋದರ ಸಲುವಾಗಿ ಉಡುಪಿಯಲ್ಲಿ ಒಂದು ದೊಡ್ಡ ಜನಸಮಾವೇಶ ಆಯಿತು. ಅಲ್ಲಿ ಸಂಸ್ಕೃತ ಭೂಯಿಷ್ಠವಾಗಿ ಮಾತನಾಡಿದ್ರಂತೆ. ಯಾವಾಗಲೂ ಇವ್ರ ಜೊತೆಗಿರ್ತಾ ಇದ್ರು ಅದಮಾರ ಸ್ವಾಮಿಗಳು, ಅಂದರೆ ವಿಬುಧೇಶರು. ಅವರಿಬ್ಬರು ಭಾರಿ ಗೆಳೆಯರು. ಅವರು ಇಂಗ್ಲೀಷು ಕಲಿತು ಇಂಗ್ಲೀಷಿನಲ್ಲಿ ಮಾತನಾಡಿದ್ರು, ಇಂಗ್ಲೀಷ್ ಜೊತೆಗೆ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತನಾಡಿದ್ರು. ಇವರು ಸಂಸ್ಕೃತ ಭೂಯಿಷ್ಠವಾಗಿ ಮಾತನಾಡಿದ್ರು. ಆಗ ಯಾರೋ ಒಬ್ಬರು ಬಂದು ಹೇಳಿದ್ರಂತೆ, ಈ ತರಹ ಮಾತಾಡಿದ್ರೆ ಯಾರಿಗೆ ಅರ್ಥ ಆಗಬೇಕು, ಸರಳವಾಗಿರಬೇಕು ಅಂತ. ಅದನ್ನು ಅವರು ಪಾಸಿಟಿವ್ ಆಗಿ ತೆಗೆದುಕೊಂಡು, ಅವಾಗ ಇದ್ದ ಕಾದಂಬರಿಕಾರರು ಯಾರಿದ್ರು, ಗುಲ್ವಾಡಿ ವೆಂಕಟರಾಯರು, ಆಮೇಲೆ ಬೋಳಾರ ಬಾಬುರಾಯರು, ಬಿಟ್ಟರೆ ಶಿವರಾಮ ಕಾರಂತರೇ ಇದ್ದದ್ದು, ಉಗ್ರಾಣ ಮಂಗೇಶ್ವರಾಯರು, ಪಂಜೆ ಮಂಗೇಶ್ವರಾಯರು, ಹೀಗೆ ಬೆರಳೆಣಿಕೆ 5 ಜನ. ಈಗಿನ ತರಹವೇ ಆ ಶಿವರಾಮ ಕಾರಂತರ ಕಾದಂಬರಿ ತರಿಸಿಕೊಂಡು, ಕರುಳಿನ ಕರೆ ಅಂತ ಹೇಳ್ತಾ ಇದ್ರು ಸ್ವಾಮಿಗಳು, ಆ ಕರುಳಿನ ಕರೆಯನ್ನು ಕಾದಂಬರಿ ತರಿಸಿಕೊಂಡು ಓದಿ, ಆ ತರಹ ಇನ್ನೊಂದೆರಡು ಕಾದಂಬರಿ ತರಿಸಿಕೊಂಡು ಓದಿ, ಅವರು ನಿಧಾನವಾಗಿ ಆ ಕನ್ನಡವನ್ನು ಸರಳ ಮಾಡಿಕೊಂಡು, ಆಮೇಲೂ ಕೂಡ ಅವರಿಗೆ ಬಾಳಗಾರ ಸ್ವಾಮಿಗಳು ಯಾವುದಾದ್ರೂ ಕಾದಂಬರಿ ಕೊಡೋರು ತಂತು ಕೊಟ್ಟಿದ್ರು. ಒಂದು ಸರ್ತಿ ತಂತು ಅಂತ ಹೇಳಿ ಒಂದು 980 990 ಪುಟದ ಭೈರಪ್ಪನ ಕಾದಂಬರಿ. ಆಮೇಲೆ ಅವರು ಆವರಣ ಓದಿದ್ರು. ಯಾಕೆಂದರೆ ಅವರ ಸಬ್ಜೆಕ್ಟ್ ಅದು ಹತ್ತಿರವಾಗಿತ್ತು, ಇತಿಹಾಸ ಅಂತ ಹೇಳಿ ಅವರು ಅದನ್ನು ನೋಡಿದರು. ಅವತ್ತಿನ ಕಾಲದ ಹೆಚ್ಚಿನ ಸಾಹಿತಿಗಳ ಪರಿಚಯ ಅವ್ರಿಗಿತ್ತು. ಬೇಂದ್ರೆ ಆಗಿರಬಹುದು, ಆಮೇಲೆ ಬೇರೆ ಬೇರೆಯವ್ರದ್ದು ಪರಿಚಯ ಇತ್ತು ಅವರಿಗೆ. ವೆಂಕಟ ಸುಬ್ಬಯ್ಯ, ಆಮೇಲೆ ಇವರೆಲ್ಲ ಎಸ್ ಶೇಷಗಿರಿ ರಾಯರೆಲ್ಲ ಸಿಕ್ಕಾಗ ಇವಾಗ ಏನು ನಡೀತಾ ಇದೆ ಸಾಹಿತ್ಯ ಪ್ರಪಂಚದಲ್ಲಿ ಅಂತ ಹೇಳಿ ಅವರನ್ನು ಕೇಳ್ತಾ ಇದ್ದರು. ಅದರಿಂದಾಗಿ ಅದೆಲ್ಲ ಸಮಕಾಲೀನ ಸಮಾಜಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದರು ಅಂತನ್ನೋದಕ್ಕೆ ಅವರಿಗೆ ಅವ್ರು ನೋಡಿ ನಾವು ಕಲ್ತ್ಕೊಳ್ಬೇಕು. ಅವರು ಹೋಗ್ತಾ ಇದ್ದಾಗ ಲಿಂಗಾಯತ ಸ್ವಾಮಿಗಳೆಲ್ಲ ಅಡ್ಡ ಹಾಕಿ ಉತ್ತರ ಕರ್ನಾಟಕದ ಕಡೆ ಹೋಗ್ತಾ ಇದ್ದಾಗ, ಬುದ್ಧಿ ನಿಮ್ಮ ಪುಸ್ತಕ ಓದಿದ್ದೀವಿ, ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರು. ಅಂದರೆ ಗೀತಾಸಾರ ಮತ್ತು ಅನುವ್ಯಾಖ್ಯಾನ ಸಾರ, ಅದು ನ್ಯಾಯಸುಧಾ ಸಾರ, ಅವೆರಡು ಓದಿರ್ತಾ ಇದ್ರು. ಮುಖ್ಯವಾಗಿ ಗೀತಾಸಾರವನ್ನೇ ಹೆಚ್ಚು ಓದಿರ್ತಾ ಇದ್ದರು. ತತ್ವಾಂಜಲಿ ಅಂತ ಹೇಳಿ ಅವ್ರದ್ದು ಒಂದು ಪುಟ್ಟ ಹೊತ್ತಿಗೆ ಇದೆ, ಅದನ್ನು ಓದಿರ್ತಿದ್ರು. ಹೀಗೆ ಎಲ್ಲರೊಡನೆ ಅವರು ಬೆರಿತಾ ಇದ್ದರು. ಇಂಥವರ ಹತ್ತಿರ ಅವರು ಬೆರೆತಿಲ್ಲ ಅಂತಿಲ್ಲ, ಎಲ್ಲರ ಹತ್ತಿರ ಬೆರೆತಿದ್ದಾರೆ. ಮೊನ್ನೆ ನನಗೆ ಒಬ್ಬರು ಹೇಳಿದರು, ನಮ್ಮ ಶ್ರೀಹರಿ ಆರ್ಷಿ ಅಂತ, ಅವರು ಕೈಗಾ
ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ವಾಮಿಗಳ ಜೊತೆ ಇದ್ದರು. ಅವರು ಕೂಡ ಒಬ್ಬರು ಸುಧಾಮಂಗಳಾದ ವಿದ್ಯಾರ್ಥಿ, ಸ್ವಾಮಿಗಳ ವಿದ್ಯಾರ್ಥಿ ಅವರು. ಅವರು ಹೇಳ್ತಾ ಇದ್ದರು, ಕೈಗಾದಲ್ಲಿ ಹೋದಾಗ, ಕಾರವಾರದಲ್ಲಿ ಹೋದಾಗ ಪೂಜೆ ಮಾಡಬೇಕು ಅಂತ ಕೆಲವೊಬ್ಬರು ಕರೆದ್ರು, ನೋಡುವ ಅಂತ ಇದ್ರು. ಇನ್ಯಾರೋ ಒಬ್ಬರು ಬಂದು, ನಾವು ದೇವದಾಸಿ ಮನೆತನದವರು, ದಯವಿಟ್ಟು ನಮ್ಮಲ್ಲಿ ಪೂಜೆ ಆಗಬೇಕು ಅಂದಾಗ ಆಯಿತು ಅಂತ ಹೇಳಿ ಪೂಜೆ ಮಾಡಿದ್ರಂತ ಅವ್ರ ಮನೆಯಲ್ಲಿ. ಅಂದರೆ ಅದು ಯಾರಿಗೆ ಈಗಾಗಲೇ ಅವ್ರನ್ನ ಇರ್ತಾರೆ, ಅವರನ್ನ ನೋಡಿಕೊಳ್ಳದೆ ಹೋದರೂ ಅವ್ರು ಇದ್ದೇ ಇರ್ತಾರೆ, ಯಾರು ಅಲ್ಲಿರೋದಿಲ್ಲ ಅವ್ರನ್ನ ತರಬೇಕು ಅನ್ನುವ ಭಾವ ಅವರಲ್ಲಿ ಇತ್ತು. ಹಾಗೆ ಕೆಲವೊಮ್ಮೆ ಅವರು ಅದೇ ಥಿಯರಿಯನ್ನು ಇದಕ್ಕೂ ಬಳಸ್ತಾ ಇದ್ದಾರೆ. ಯಾರು ಹೊಗಳುತ್ತಾರೆ ಅವ್ರು ನೋಡೋದೇ ಬೇಡ, ಹೇಗಿದ್ದರೂ ಹೊಗಳುತ್ತಾರೆ, ಯಾರು ಬೈತಾರೆ ಅವ್ರ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ. ಹೀಗಾಗಿ ಸ್ವಾಮಿಗಳ ಹತ್ರ ಇರಬೇಕು ಅಂದರೆ ಅವ್ರನ್ನ ಬೇರೆ ಕಡೆ ಹೋಗಿ ಬೈಬೇಕು, ಆ ಥರ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಯಾಕೆ ನೀವು ಸ್ವಾಮಿಗಳಿಗೆ ಹತ್ತಿರ ಆಗಿಲ್ಲ? ಯಾಕೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಬೈತಾ ಇಲ್ಲ, ಅದರಿಂದಾಗಿ. ಯಾಕೆ ಬೈಬಾರ್ದು? ಆ ನಾಟಕ ಎಲ್ಲ ಮಾಡಬಾರ್ದು, ಅದು ಬೇರೆ. ನಾವೆಲ್ಲೋ ಹೋಗಿ ಬೈಯೋದು, ಅವ್ರಿಗೆ ಕೇಳ್ತೋ ಹಾಗೆ, ಆಗ ಇವನು ಬೈತಾನೆ ಅಂತ ಹೇಳಿ ಅವ್ರ ಹತ್ರ ಕರ್ಕೊಳ್ಳೋದೆಲ್ಲ ಬೇಡ. ಆದರೆ ಅವರಿಂದ ಕಲಿತ ಪಾಠ, ಯಾರು ಟೀಕೆ ಮಾಡ್ತಾರೆ ಅವರ ಜೊತೆಗೂ ಇರಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಅವರಲ್ಲಿ ಏನಾದರೂ ಒಂದು ಒಳ್ಳೆಯ ಅಂಶಗಳಿದ್ದರೆ ಆ ಟೀಕೆಯಲ್ಲಿ ಅದನ್ನು ನಾವು ಹೃತ್ಪೂರ್ವಕವಾಗಿ ತೆಗೆದುಕೊಳ್ಬೇಕು ಅನ್ನೋದು ಅವರು ಕಲಿಸಿದ ಪಾಠ. ನಾನು ಸ್ವಾಮಿಗಳ ಹತ್ತಿರ ಹೋದಾಗ ಒಂದು ಡೈರಿ ಬರೀಲಿಕ್ಕೆ ಶುರು ಮಾಡಿದೆ. ಆದರೆ ಡೈರಿಯಿಂದ ಹೊರಗಡೆಯೇ ಹೆಚ್ಚು ವಿಚಾರ ಇರೋದು. ಆ ಡೈರಿಯಲ್ಲಿ ದಾಖಲಾದ ವಿಚಾರಗಳು ಬಹಳ ಕಡಿಮೆ. ಆದರೆ ಒಂದು ಮಾತ್ರ ಅಲ್ಲಿ ದಾಖಲಾಗಿದ್ದು, ನಾವು ಒಂದು ವಾರದಲ್ಲಿ 10,000 ಕಿಲೋಮೀಟ್ರ್ ಓಡಾಡಿದ್ವಿ. ಆ ಥರ ಪ್ರತಿ ಲೆಕ್ಕ ಹಾಕ್ತಾ ಕೂತ್ರೆ ಯಾವಾಗ ಮುಗಿಯುತ್ತೆ, ಬೇಡ ಅಂತ ಹೇಳಿ ಅದನ್ನು ಆಮೇಲೆ ಕೈಬಿಟ್ಟೆ. ನಾನು ಒಂದು ವಾರ 12 ದಿವಸದಲ್ಲಿ 10,000 ಕಿಲೋಮೀಟ್ರ್ ಹಾಗೆ ಓಡಾಡಿದ್ದು. ಜನರ ಒಂದು ಇದರಲ್ಲಿ ಬಹಳ ಬೆರಿತಾ ಇದ್ದರು ಅವರು. ಪ್ರಚಲಿತವಾದ ರಾಜಕೀಯಕ್ಕೆ, ಪ್ರಚಲಿತವಾದ ಸಾಹಿತ್ಯ ಸಂದರ್ಭಕ್ಕೆ ಅವರು ಸ್ಪಂದಿಸಿದಷ್ಟು ಬೇರೆ ಯಾವುದಕ್ಕೂ ಅವರು ಸ್ಪಂದಿಸಲಿಲ್ಲ. ಸಾಮಾನ್ಯವಾಗಿ ತಾರ್ಕಿಕರು ಅಂತಾದರೆ ಅವರು ಸಮಕಾಲೀನ ಸಮಾಜಕ್ಕೆ ಸ್ಪಂದಿಸೋದು ಬಹಳ ಕಡಿಮೆ. ಯಾರೋ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು, ಆಮೇಲೆ ಶಿವದತ್ತ ಮಿಶ್ರ, ಅವನು ತೊಗೊಂಡು ಹೋಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡ್ತಾ ಇದ್ದಾಗ ಜೈಲಲ್ಲಿ ಹಾಕ್ಬಿಟ್ರು. ಆವಾಗ ಉದ್ದುದ್ದ ಕ್ರೋಡಪತ್ರ ಬರೋದು, ಅದು ಶಿವದತ್ತಿ ಅಂತಲೇ ಪ್ರಸಿದ್ಧವಾಗಿತ್ತು. ಆಮೇಲೆ ಸತ್ಯಪ್ರಕಾಶ ಶಾಸ್ತ್ರಿಗಳ ಅಪ್ಪ ಚಾರುದೇವ ಶಾಸ್ತ್ರಿ, ಆಮೇಲೆ ವೇದವನ್ನು ಎಡಿಟ್ ಮಾಡಿದ ದಾಮೋದರ ವಿನಾಯಕ ಸಾತವಳೇಕರ್, ಅವರೆಲ್ಲ ಜೈಲಲ್ಲಿದ್ದಾಗಲೇ ಹೆಚ್ಚು ಕೆಲಸ ಮಾಡಿದ್ದು. ಆವಾಗಿನ ಹೆಚ್ಚಿನ ಜನ ತಾರ್ಕಿಕರು ಅಂದರೆ ಅಮಾಧ್ವರಾದವರು, ತಾರ್ಕಿಕರು, ಇವರೆಲ್ಲ ತೊಗೊಂಡು ಹೋಗಿ ಜೈಲಲ್ಲಿ ಹಾಕಿದಾಗ ಅವ್ರ ಬರವಣಿಗೆ ಶುರು ಆಗ್ತಾ ಇತ್ತು. ಅದು ಏನೋ ದೇವರಿಗೆ ಗೊತ್ತು. ಒಂದು ರೀತಿ ಬ್ರಿಟಿಷರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದು ಬಾಲಗಂಗಾಧರ ತಿಲಕರು ಅವರು ಇದು ಬರೆದಿದ್ದು ಕೂಡ, ಅದು ಗೀತಾರಹಸ್ಯ, ಇದು ಬರೆದದ್ದು ಕೂಡ ಜೈಲಿನಲ್ಲಿ. ಆಮೇಲೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಒಬ್ಬರು ಇದ್ದರು, ಸಂಪೂರ್ಣಾನಂದ ಅಂತ. ಆ ಸಂಪೂರ್ಣಾನಂದ ಅವ್ರ ಹೆಸರಿನಲ್ಲಿ ಯೂನಿವರ್ಸಿಟಿ ಇದೆ. ಅವರು ಮುಖ್ಯಮಂತ್ರಿಗಳು ಅಥರ್ವ ವೇದದ ವ್ರಾತ್ಯಕಾಂಡಕ್ಕೆ ಭಾಷ್ಯ ಬರೆದಿದ್ದಾರೆ. ದ ಫಸ್ಟ್ ಸಾಂಸ್ಕ್ರಿಟ್ ಸ್ಕಾಲರ್ ಹೂ ಹ್ಯಾಸ್ ಬಿಕಮ್ CM. ಅವರು ಇದಾಗಿ ಇದ್ದರು, ಏನು CM ಆಗಿ, ಉತ್ತರ ಪ್ರದೇಶದ CM ಆಗಿದ್ದರು. ಅಂದರೆ ಇನ್ನೂ ದೊಡ್ಡದು, ಅವಿಭಜಿತ ಉತ್ತರ ಪ್ರದೇಶ. ಈಗಾದರೆ ಹಲವಾರು ತುಂಡಾಗೋಗಿದೆ. ಉತ್ತರಾಂಚಲ ಅಂತೆ, ಉತ್ತರ ಪ್ರದೇಶ ಅಂತೆ, ಅಷ್ಟಾಗಿಯೂ ದೊಡ್ಡದಾಗಿದೆ ಉತ್ತರ ಪ್ರದೇಶ. ಮೊದಲಿದ್ದ ಉತ್ತರ ಪ್ರದೇಶಕ್ಕೆ ಅವರು CM. ಅವಾಗೆಲ್ಲ ಆ ಥರದವರಿದ್ದರು. ಅವರು ಕೂಡ ಅಥರ್ವ ವೇದದ ಕೆಲವು ಭಾಗಗಳಿಗೆ ಭಾಷ್ಯ ಬರೆದ ಜೈಲಲ್ಲಿದ್ದಾಗ. ನಮ್ಮ ಸ್ವಾಮಿಗಳಿಗೂ ಜೈಲಿಗೆ ಹೋಗಬೇಕು ಅಂತ ಒಂದು ಆಸೆ ಇತ್ತಂತೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಓಡಾಡಿದ್ರು, ಆದರೆ ಜೈಲಾಗಲಿಲ್ಲ. ಇವರೊಂದು ಪತ್ರ ಬರೆದಿದ್ದರು.
ಅದನ್ನು ಅವರು ಮಹಾಭಾರತ ಸಾರದಲ್ಲಿ, ರಾಮಾಯಣ ಸಾರದಲ್ಲಿ ಬರ್ಕೊಂಡಿದ್ದಾರೆ. ಪ್ರಾಯ ಮಹಾಭಾರತ ಸಾರದಲ್ಲಿ ಅವರು ಬರೆದಿದ್ದಾರೆ. ನಾನು ಏನು ಬರದೆ ಅಂತ ಅನ್ನೋದನ್ನು ಬರೆದಿದ್ದಾರೆ. ಹಾಗೆ ಹೋದರು, ಅವ್ರನ್ನ ಯಾರೂ ಬಂಧಿಸಲಿಲ್ಲ, ನಿರಾಸೆ ಆಯಿತು ಅಂತ ಬರೀತಾರೆ. ಅವರು ಎಷ್ಟು ಸ್ಪೋರ್ಟಿವ್ ಆಗಿದ್ದರು ಅಂತ ಹೇಳಿದ್ರೆ 2 ಘಟನೆಯನ್ನು ನಾನು ಹೇಳ್ತೇನೆ. ಸ್ವಾಮಿ, ಪತ್ರಿಕೆಯಲ್ಲಿ ಏನಿದೆ ಇವತ್ತು? ಏನು ಸ್ವಾರಸ್ಯನೇ ಇಲ್ಲ. ಯಾಕೆ? ನಾನು ಬೈದೇ ಇಲ್ಲ. ಲಂಕೇಶ್ ಪತ್ರಿಕೆ, ಹಾಯ್ ಬೆಂಗಳೂರು, ಅದೆಲ್ಲ ಸುಮ್ಮನೆ ಏನು ಸ್ವಾರಸ್ಯ ಇಲ್ಲ. ಯಾಕೆ ಸ್ವಾಮಿ? ನಾನು ಬೈದೇ ಇಲ್ಲ. ಅವ್ರು ಬೈಯೋದನ್ನ ಎಂಜಾಯ್ ಮಾಡ್ತಾ ಇದ್ರು. ಅವ್ರ ಎದುರುಗಡೆ ಪ್ರತಿಭಾ ಪ್ರದರ್ಶನ ಅಂತ ವಿದ್ಯಾರ್ಥಿಗಳದ್ದು ನಡೆಯೋದು. ಆ ಪ್ರತಿಭಾ ಪ್ರದರ್ಶನ ವಿದ್ಯಾರ್ಥಿಗಳದ್ದು ನಡೆದಾಗ ಅವರನ್ನು ಅನುಕರಿಸಿದವರು ಕೆಲವು ವಿದ್ಯಾರ್ಥಿಗಳೆಲ್ಲ. ಅವರು ಪದೇ ಪದೇ ಹೀಗೆ ಟೈಮ್ ಪೀಸ್ ನೋಡೋದು, ಅವ್ರ ಥರನೇ ಮಾತಾಡೋದು, ಅವಸರ ಮಾಡೋದು, ಬೇರೆಯವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೀಗೆ ತಲೆ ಉಜ್ಕೊಳ್ಳೋದು, ಅದೆಲ್ಲ ಅವ್ರ ಥರನೇ ಮಾಡಿದಾಗ ಏನು ಇಂಚವಂತ ಹಂಪೇನಾ ಅಂತ ಕೇಳಿದ್ರು. ನಾನು ಹೀಗೆಲ್ಲ ಮಾಡ್ತೇನಾ ಅಂತ ಕೇಳಿದ್ರು ಅವರು. ನನಗೆ ಅದೆಲ್ಲ ಬಹಳ ಸ್ಫೂರ್ತಿ. ನನಗೆ ಒಬ್ಬರು ಪಾಪ ಅವರು ಹೋಗಿ 2 ವರ್ಷ ಆಯಿತು, ಬಹಳ ಚಿಕ್ಕ ವಯಸ್ಸಿನಲ್ಲೇ ಹೋಗಿಬಿಟ್ರು. ಅವರು ಸ್ವಾಮಿಗಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಅವ್ರಿಗೆ. ನಮ್ಮ ಬೂದಿಹಾಳ ರಾಮಚಂದ್ರ ಅವರ ಸಂಬಂಧಿಕರವರು. ಅವ್ರಿಗೆ ಸ್ವಾಮಿಗಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ನನ್ನ ರೇಗಿಸ್ಬೇಕು ಅಂತ ಹೇಳಿ ರವಿ ಬೆಳಗೆರೆ ಒಂದು ಫಿಲಮ್ ತೆಗಿತಾ ಇದ್ದಾನೆ. ತೆಗೀಲಿ, ಏನದು, ಮುಖ್ಯಮಂತ್ರಿ ಐ ಲವ್ ಯು ಅಂತ ಒಂದು ಫಿಲಮ್ ತೆಗಿತಾನೆ. ಅದಕ್ಕೆ ಅರ್ಧಕ್ಕೆ ನಿಂತಿತ್ತು ಕಾಣುತ್ತದೆ, ಏನು ಬರಲಿಲ್ಲ ಅದು. ಅದರಲ್ಲಿ ತೆಂಗಿನೆಣ್ಣೆ ಸ್ವಾಮಿ ಅಂತ ಹೇಳಿ ಒಂದು ಪಾತ್ರ ಇದೆ, ಪೇಜಾವರ ಸ್ವಾಮಿಗಳದ್ದು ಅಂತ ಹೇಳೋದು. ಹೌದಾ, ಯಾವಾಗ ಬರುತ್ತೆ? ಯಾಕೆ? ಸ್ವಾಮಿಗಳ ಜೊತೆ ನಾನು ನೋಡಬೇಕು ಅಂತಿದ್ದೀನಿ ಅಂತಂದೆ. ಅವ್ರಿಗೆ ಶಾಕು. ಸ್ವಾಮಿಗಳು ನಮ್ಮನ್ನು ಹೆಂಗೆ ಬೆಳೆಸಿದ್ದಾರೆ ಅಂತಂದರೆ, ಅವರನ್ನು ಅನುಕರಣೆ ಮಾಡುವವರನ್ನು, ಅವರನ್ನು ಆಡಿಕೊಂಡು ನಗುವವರನ್ನು ಎಂಜಾಯ್ ಮಾಡೋದನ್ನು ಕಲಿಸ್ಬಿಟ್ಟಿದ್ರು ಅವರು. ಹೀಗಾಗಿ ಅವ್ರಿಗೆ, ನನಗೆ ಕನಕ ಗೋಪುರದ ಒಂದು ಗಲಾಟೆ ಚೆನ್ನಾಗಿ ನೆನಪಿದೆ. ಅದು ಹುಬ್ಬಳ್ಳಿಯಿಂದ ಸ್ವಾಮಿಗಳು ಬರ್ತಾಯಿದ್ರು. ಅಲ್ಲಿ ಜಾಥಾ, ಉಡುಪಿ ಪೇಜಾವರ ಮಠದ ಮುಂದೆ. ಉಡುಪಿ ಅಂದರೆ ಪೇಜಾವರ ಸ್ವಾಮಿಗಳು ಅಂತ ಅವ್ರಿಗೆ. ಉಡುಪಿ ಅಂದರೆ 8 ಮಠ ಅಂತ ತಲೆಗೆ ಬರ್ತಾ ಇರಲಿಲ್ಲ, ಇವತ್ತಿಗೂ ಬರ್ತಾ ಇಲ್ಲ ಬಹಳ ಜನರಿಗೆ. ಉಡುಪಿ ಅಂತಂದರೆ ಪೇಜಾವರ ಸ್ವಾಮಿಗಳು ಅಂತ ಅವರಿದ್ದಾಗ ಸೀದಾ ಬಂದು ಅಲ್ಲಿ ಪೇಜಾವರ ಮಠದ ಮುಂದೆ ಧರಣಿ ಮಾಡ್ತಾ ಇದ್ದಾರೆ. ಬರಬೇಕಾದ್ರೆ ಕೇಳ್ದ ಸ್ವಾಮಿ, ಅಡಿಗೆಯವರು ಹಯಗ್ರೀವ ಅಂತ, ಅವ್ರು ಕೇಳಿದ್ರು, ಸ್ವಾಮಿ ವಾಯುಸ್ತುತಿ ಪುರಶ್ಚರಣೆ ಮಾಡುವಾಗ ವಾಯುಸ್ತುತಿ ಪುರಶ್ಚರಣೆ ಹಂಪನಗ ಒಂದು ಮಂತ ಪೋವಡು ಪಂಡು ತಂಪರೆ ಅಪುರಿಯ, ಇದೆಲ್ಲ ಪರಿಹಾರ ಆಗಲಿ ಅಡ್ಡಿ ಅಂತ ಹೇಳಿ ಒಂದು ಪುರಶ್ಚರಣೆ ಮಾಡಲಿಕ್ಕಲ್ಲ, ಅದಕ್ಕೆಲ್ಲ ತಪೋಬಲ ವೇಸ್ಟ್ ಮಾಡಬೇಕಾ ಅಂತ ಕೇಳಿದ್ರು ಅವರು. ಇದೆಲ್ಲ ಸಹಜವಾಗಿ ಬರತಕ್ಕಂಥ ಸಮಸ್ಯೆಗಳು, ಹೋಗ್ತಕ್ಕಂಥದ್ದು, ಇದಕ್ಕೆಲ್ಲ ನಮ್ಮ ತಪಸ್ಸನ್ನು ವೇಸ್ಟ್ ಮಾಡಬೇಕಾ ಅಂತ ಕೇಳಿದ್ರು ಅವರು. ಆಯಿತಾ, ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಅವರು ನಾವಾಗಿದ್ರೆ ನಾವು ಈ ಸಮಸ್ಯೆಗಾಗಿಯೇ ಬರೇ ಪುರಶ್ಚರಣೆ ಮಾಡ್ತಾ ಇದ್ವೋ ಏನೋ, ಅದು ಮಾಡಲೇ ಇಲ್ಲ ಅವರು. ಅದನ್ನು ಸಹಜವಾಗಿದ್ದು ಅವ್ರು ಬಂದಾಗ ಸಹಜವಾದ ಕರುಣೆ, ಅದರಲ್ಲಿ ಯಾವ ಕೃತ್ರಿಮತೆ ಇರಲಿಲ್ಲ. ಸೀದಾ ಹೋದರು, ಅಲ್ಲಿ ಜಾತ್ರೆ ಮಾಡ್ತಾಯಿದ್ರು. ಇದು ಪಾನಕ ಏನಾದರೂ ವ್ಯವಸ್ಥೆ ಮಾಡಲ, ಪಾನಕಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಹೋದರು. ಅವ್ರ ವಿರುದ್ಧ ಕೂಗ್ತಾ ಇದ್ದಾನೆ ಅವನಿಗೆ. ಆಮೇಲೆ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಪೇಜಾವರ ಸ್ವಾಮಿಗಳು ಹೋದಲ್ಲಿ ದೊಂದಿ ಬೆಳಗಿಸಿ ಧಿಕ್ಕಾರ ಕೂಗ್ತೇವೆ, ಅಡ್ಡ ಹಾಕ್ತೇವೆ ಅಂತೇನೋ, ಅದು ಅವ್ರದ್ದೇನೋ ಪದ ಇದೆ, ಪಂಜು ಪ್ರತಿಭಟನೆ ಅಂತೇನೋ ಒಂದು ಪದ ಇದೆ, ಅದನ್ನು ಮಾಡ್ತೇನೆ. ಸ್ವಾಮಿಗಳು ಅದು ಎಂಥ ಹಾಸ್ಯ ಪ್ರಜ್ಞೆ ಅಂತ ಒಮ್ಮೆ ನೋಡಿದ್ರೆ ಇದಾಗುತ್ತೆ. ನಾನು ನಾಳೆ ಫ್ಲೈಟಲ್ಲಿ ಮುಂಬೈಗೆ ಹೋಗ್ತೇನೆ, ಅಲ್ಲಿಂದ ಬರೋಡಾಗೆ ಹೋಗ್ತೇನೆ, ಬರೋಡಾದಿಂದ ಹೋಶ್ಯಾರ್ಪುರದಲ್ಲಿ ಒಂದು ಪೂಜೆ ಉಂಟು, ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬರ್ತೇನೆ, ಬೆಂಗಳೂರಿಂದ ಮತ್ತೆ ಯಾದಗಿರಿಗೆ ಹೋಗ್ಲಿಕ್ಕುಂಟು, ಅಲ್ಲೆಲ್ಲ ಬನ್ನಿ ಅಂತ ಹೇಳಿದ್ರು. ಆ ಥರದ ಓಡಾಟ. ಅವನು ಎಲ್ಲಿ ಬರಬೇಕು? ಅವನಿಗಷ್ಟು ಓಡಾಡಿದ್ರೆ ಅವನು ಒಳಗಿನ ಪಂಜು ಹೊತ್ತೋದೇ ಡೌಟು, ಹಂಗಿರುತ್ತೆ. ಅದರಿಂದಾಗಿ
ಅದೊಂದು ಅಪೂರ್ವವಾದ ವ್ಯಕ್ತಿತ್ವ. ಅವರು ಮೊದಲು ಅವ್ರ ಕಾಲದಲ್ಲಿ ಚಿಟ್ಟೆ ಅಡಿಗೆ ಆಗ್ತಾಯಿತ್ತು. ಅಂದರೆ ಸ್ವಾಮಿಗಳಿಗೆ ಬೇರೆ ಅಡಿಗೆ, ಬೇರೆಯವರಿಗೆ ಬೇರೆ ಅಡಿಗೆ ಆಗ್ತಾಯಿತ್ತು. ಅದನ್ನು ತಪ್ಪಿಸಿದ್ರು. ಬೇಡ ಇನ್ಮೇಲೆ ನನಗಿದು. ಅದು ಹಾಗೇ ಬೆಳ್ಕೊಂಡು ಬಂದಿದೆ. ಉಡುಪಿ ಮಠಗಳಲ್ಲಿ ಆಗುವ ಅಡಿಗೆ ತೀರಾ ಬಹಳ ಜನ ಇದ್ದರೆ ಆ ತರಹ ಆಗುತ್ತೋ ಏನೋ, ಆದರೆ ಬಹಳ ಜನ ಇಲ್ಲದೆ ಹೋದರೆ ಒಂದೇ ಅಡಿಗೆ. ಅದೇನ್ರಿ ಅದು ಚಿಕ್ಕ ಅಡಿಗೆ ಅಂತ ದೊಡ್ಡ ಅಡಿಗೆ ಅಂತ ಎಂಥದ್ದು? ಅದು ಒಂದೇ ಅಡಿಗೆ, ಎಲ್ಲರಿಗೂ ಒಂದೇ. ಅದರಲ್ಲೇ ತಗೊಳ್ತಾರೆ, ಅದರಲ್ಲೇ ಇದು ಮಾಡ್ತಾರೆ. ಅದರಲ್ಲೇನು ಸ್ವಾಮಿಗಳಿಗೆ ಬೇರೆ ಅವ್ರಿಗೆ ಬೇರೆ ಅಂತೇನು ಮಾಡೋದು ಅಂತ ಅವರು ಅವಾಗ ಯಾವಾಗ 48ನೇ ಇಸ್ವಿಯಲ್ಲಿ ಅವರು ತಪ್ಪಿಸಿದ್ದದು. 47-48ನೇ ಇಸ್ವಿಯಲ್ಲಿ ಅವರು ಅದನ್ನು ತಪ್ಪಿಸಿದ್ದು. ಅದು ಹಾಗೆ ಎಲ್ಲರೂ ಒಪ್ಕೊಂಡು ಬಂದರು. ಮತ್ತು ಅವರು ಮಿಕ್ಸಿ ಮತ್ತು ಗ್ರೈಂಡರ್ ತಂದಿದ್ದಲ್ಲ. ಮಿಕ್ಸಿ ಮತ್ತು ಗ್ರೈಂಡರ್ ಮಠದಲ್ಲಿ ಬಳಸಬಹುದು ಅಂತ ಹೇಳಿ ಬಂದಿದ್ದು ವಿದ್ಯಾಮಾನ್ಯರು. ವಿದ್ಯಾಮಾನ್ಯರನ್ನು ಕೇಳಿದ್ರಂತೆ, ಅವು ಮೈಲೆ ಅಪುರಿಯ, ಅದು ಮೈಲಿಗೆ ಆಗಲ್ವಾ ಅಂತ ಕೇಳಿದ್ರಂತೆ ವಿದ್ಯಾಮಾನ್ಯರಿಗೆ. ಯಾರೋ ಅಡುಗೆ ಅವರು ಬೆವರೋದೆಲ್ಲ ಮುಡಿಗೆ ಬರುತ್ತಾ ಅಂತ ಕೇಳಿದ್ರಂತೆ ಅವ್ರು ಕೂಡಲೇ. ಆಮೇಲೆ ಮೊದಲು ಮಠಗಳಲ್ಲಿ ನೀವು ಎಣಿಸ್ಕೊಳ್ಳೋ ಅಷ್ಟು ಸರಳ ಅಲ್ಲ. ಇವಾಗ ನಾವು ದೂರ ಬಂದ್ಬಿಟ್ಟಿದ್ದೀವಿ, ನಿಮ್ಗೆ ಗೊತ್ತಾಗಲ್ಲ. ಮೊದಲು ಮಠಗಳಲ್ಲಿ ಬೆಳಗ್ಗೆ ಕಾಫಿ ಇರ್ತಿರಲಿಲ್ಲ, ಹಾಲು ಚಹಾ ಇರ್ತಿರಲಿಲ್ಲ, ಉಪಾಹಾರ ಇರ್ತಿರಲಿಲ್ಲ. ಮೊದಲು ವ್ಯವಸ್ಥೆ ಮಾಡಿದ ಪೇದಾರ ಸ್ವಾಮಿಗಳು, ನೆನ್ಪಿಟ್ಕೊಳ್ಳಿ. ಮೊದಲು ವ್ಯವಸ್ಥೆ ಮಾಡಿದ ಪೇದಾರ ಸ್ವಾಮಿಗಳು. ಆವಾಗ ಒಂದು ಮಠದವರು ಭಾರಿ ಸಾಂಪ್ರದಾಯಿಕರೊಬ್ಬರು ಹೇಳಿದ್ರು, ನೀವು ಈ ಥರ ಎಲ್ಲ ಮಾಡಬಾರದು ಅಂತ. ಇನ್ನು ಸ್ವಲ್ಪ ದಿವಸ ಹೋಗಲಿ, ನೀವು ಅಲ್ಲಿಗೆ ಬರ್ತೀರಾ, ನಾವೀಗ ಬಂದಿದ್ದೀವಿ ಅಷ್ಟೇ, ನಾವು ಮೊದಲು ಬಂದಿದ್ದೀವಿ, ನೀವು ನಂತರ ಬರ್ತೀರಾ ಅಂದರು. ಇವತ್ತೆಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ. ತಪ್ಪಲ್ಲ ಅದು. ಅದೇನು ಮೈಲಿಗೆ ಏನು ಬ್ರಹ್ಮಹತ್ಯೆ ಪಾಪ ತರಹ ಏನಲ್ಲ ಅದು. ಆದರೆ ಏನಿರುತ್ತೆ ಭ್ರಮೆ. ಸ್ವಾಮಿಗಳು ಮೊದಲು ಪಟ್ಟೆ ಮಡಿ ಉಟ್ಕೊಂಡು ಬಡಿಸಿ ಅಂತ. ಮಡಿ ಉಟ್ಕೊಳ್ಳೋದೇನು ಬೇಡ, ಯಾಕೆಂದರೆ ಒದ್ದೆ ಕಷ್ಟ ಆಗತ್ತೆ, ಬೇಡ ಅಂತ ಹೇಳಿದವರು ಸ್ವಾಮಿಗಳು. ಅದನ್ನು ಇವತ್ತು ಪ್ರತಿಭಟನೆ ಮಾಡಿದವರು ಪಟ್ಟೆ ಮಡಿ ಉಟ್ಕೊಂಡೇ ಬಡಿಸುವಂತೆ ನೋಡ್ಕೊಳ್ತಾ ಇದ್ದಾರೆ. ಅದರಿಂದಾಗಿ ಅವರ ಫೋರ್ಸೈಟು ಬಹಳ, ಇವತ್ತೆಲ್ಲ ಅವರ ಸಿಸ್ಟಮನ್ನೇ ಕಾಪಿ ಮಾಡಿ ಎಲ್ಲವೂ ಬರ್ತಾ ಇದೆ. ಮೊದಲು ವಿದ್ಯಾಪೀಠದಲ್ಲಿ ಕ್ರಿಕೆಟ್ ಮ್ಯಾಚ್ಗಳು ನಡೀಲಿಕ್ಕೆ ಶುರು ಆಗಿದ್ದು ಎಲ್ಲಿಂದ? ಇಲ್ಲಿಂದಲೇ. ಎಲ್ಲದಕ್ಕೂ ಪ್ರಥಮ ವಿದ್ಯಾಪೀಠ. ಅಲ್ಲಿ ಆ ತರಹದ. ಆಮೇಲೆ ಎಲ್ಲಕ್ಕೂ ಮಿಗಿಲಾಗಿ ಸುಧಾ ಓದಿಯೂ ಒಬ್ಬ ನಾಸ್ತಿಕನಾಗಿ ಇರಬಹುದು ಅಂತಂದರೆ ಅದು ಸ್ವಾಮಿಗಳ ಹತ್ರ ಮಾತ್ರ. ಯಾಕೆ ಅಂತಂದರೆ ಅವರು ಯಾವುದಕ್ಕೂ ಇಂಪೋಸ್ ಮಾಡ್ತಾ ಇರಲಿಲ್ಲ. ಹೀಗೆ ಇರಬೇಕು, ಹಾಗೆ ಇರಬೇಕು, ಇದೇ ವೇಷ ತೊಡಬೇಕು, ಅದೇ ವೇಷ ತೊಡಬೇಕು, ಇಲ್ಲವೇ ಇಲ್ಲ. ನಿಮಗೆ ಆಶ್ಚರ್ಯ ಆಗತ್ತೆ, ಒಬ್ಬ ವೈದಿಕ ವಿದ್ಯೆಯನ್ನು ಓದುವವನು ಕೂಡ ಈ ತರಹ ಕ್ರಾಪ್, ತಲೆ ಮೇಲೆ ಚಪ್ರ ಅಂತ ಹೇಳ್ತಾರೆ ಮುಡಿವಂತರು, ತಲೆ ಮೇಲೆ ಚಪ್ರ ಇಟ್ಕೊಂಡಿರಬಹುದು ಅಂತ ಹೇಳಿ ಶುರು ಆಗಿದ್ದು ಯಾರಿಂದ ಗೊತ್ತಾ? ಬಳಗರಾಚಾರ್ಯರಿಂದ. ಅವ್ರು ಮಾಡಿದ್ದಕ್ಕೆ ಸ್ವಾಮಿಗಳು ಆಯಿತು ಅಂತ ತಪ್ಪಿದ್ರು, ಎಲ್ಲ ಹಾಗೆ ಮಾಡಿದ್ರು. ಅವರು ಆ ದಾರಿ ಬಿಟ್ಟರು ಬೇರೆ. ಅವರು ಭಾರಿ ಸಾಂಪ್ರದಾಯಿಕರಾಗೋದ್ರು. ಆಮೇಲೆ ಅವರು ವಿದ್ಯಾಪೀಠದ ಪ್ರಾಡಕ್ಟೇ. ನಮ್ಮ ರಾಮಾಚಾರ್ಯರು, ಮಾಳಗಿ ರಾಮಾಚಾರ್ಯನ ಕೇಳಿ ಹೇಳ್ತಾರೆ. ಮಾಳಗಿ ರಾಮಾಚಾರ್ಯರು ಆಮೇಲೆ ವಿಠಲಾಚಾರ್ಯರ ಜೊತೆ ಇದು ಕ್ಲೋಸ್ಡ್ ಸರ್ಕಲ್, ಅದರಿಂದಾಗಿ ಹೇಳ್ತಾ ಇದ್ದೇನೆ. ಹೀಗಾಗಿ ಮೊದಲು ಕ್ರಾಪ್ ಅಂತ ಶುರು ಮಾಡಿದ್ದು ಅವರು, ಆಮೇಲೆ ಅವ್ರು ಬಿಟ್ಟರು, ಉಳಿದವರೆಲ್ಲ ಮುಂದುವರಿಸೋದು. ಒಬ್ಬ ಆಚಾರ್ಯ ಪುರುಷನಾಗಿರುವವ ಹೀಗೂ ಇರಬಹುದೇ, ಶರ್ಟ್ ಹಾಕ್ಕೊಂಡು ಇರಬಹುದು ಅಂತಂದರು ಸ್ವಾಮಿಗಳು. ಅಂಥವ್ರನ್ನ ಕರೆದು ಗೌರವ ಕೊಟ್ಟರು. ಹೀಗಾಗಿ ಬಹಳ ಕ್ರಾಂತಿ. ಎಲ್ಲಕ್ಕೂ ಮಿಗಿಲಾಗಿ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಕೂಡಿಸಿದವರು ಯಾರು? ಮೊದಲು ಎಲ್ಲಿತ್ತು ಈ ಥರದ ಸಂಪರ್ಕ? ಪ್ರಾಯ ಎಲ್ಲೋ ವಾದಿರಾಜರ ಕಾಲದಲ್ಲಿ ಆಗಿತ್ತೇನೋ, ಆಮೇಲೆ ಕೃಷ್ಣಾಪುರ ಮಠದ ವಿದ್ಯಾಧೀಶ ತೀರ್ಥರು ಅಂತ ಇದ್ದರು, ಅವ್ರ ಕಾಲದಲ್ಲಿ ಆಗಿತ್ತೇನೋ, ಆಮೇಲೆ ಇನ್ನೊಬ್ಬರು ಕಾಲದಲ್ಲಿ ಆಗಿರಲಿಲ್ಲ. ಅವಾಗಂತೂ ಪೇಜಾವರ ಸ್ವಾಮಿಗಳು ಬರೋದಕ್ಕಿಂತ ಮುಂಚೆ ಅಂತೂ ಉಡುಪಿಯಲ್ಲಿ ಕನ್ನಡ ಬರ್ತಿರ್ಲಿಲ್ಲಂತೆ. ಒಂದೋ ತುಳು, ಒಂದೋ ಸಂಸ್ಕೃತ. ಇಷ್ಟು ನಾಟ್ ರೀಚಬಲ್ ಆಗಿದ್ದ ಪ್ರದೇಶ. ಇವು ಎಷ್ಟು ಹೇಳಲಿಕ್ಕಿದೆ. ಅವರು ಹೇಳ್ತಾ ಇದ್ದ ವಿಚಾರಗಳನ್ನು ನೆನಪಿಸಿಕೊಂಡ್ರೆ ಎಷ್ಟು ಹೇಳಲಿಕ್ಕಿದೆ.
ಮಾಡುವ, ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಆರಾಧನೆಯನ್ನು ಹೀಗೆ ಮಾಡ್ತಾ ಇರೋಣ. ಪ್ರತಿ ದಿವಸ ಯಾವುದಾದ್ರು ಒಂದು ವಾರದಲ್ಲಿ ಕನಿಷ್ಠ ಪಕ್ಷ ಒಂದು 2 ಸರ್ತಿ ಆದರೂ ಅವರ ಚಿಂತನೆಗಳು ಬಂದೇ ಬರುತ್ತೆ. ಅದೇ ಆರಾಧನೆ. ಹೀಗೆ ಇವತ್ತಿನ ಈ ಥರದ ಚಿಂತನೆಗೆಲ್ಲ ಕಾರಣ ಅವರು. ಕೃಷ್ಣಾರ್ಪಣಮಸ್ತು. ರಾಘವೇಂದ್ರ ಸ್ವಾಮಿಗಳ ತರಹ ಈಗಿನ ಕಾಲದಲ್ಲಿ ಅವರು. ಕೃಷ್ಣಾರ್ಪಣ.